ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ದೇಶದ ಅಭಿವೃದ್ಧಿಯಲ್ಲಿ ಬ್ರಾಹ್ಮಣ ಸಮಾಜದ ಪಾತ್ರ ಪ್ರಮುಖ, ಬೋಸರಾಜ್. ಕುರುಬ ಸಮಾಜದ ಕಚೇರಿ ಸಮುದಾಯ ಭವನ ಕಾಮಗಾರಿಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಚಾಲನೆ. ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ, ರಮಾನಂದ ತೀರ್ಥ ಕೊಡುಗೆ ಸ್ಮರಣೀಯ, ಶ್ರೀನಿವಾಸ್ ಸೆರ್ನೂರ್ಕರ್. ಕುರುಬ ಸಮಾಜದ ರುದ್ರಭೂಮಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ಒಡ್ಲೂರಿನಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರಿಂದ ಗ್ರಾಮದ ದೇವಸ್ಥಾನಗಳಲ್ಲಿ ಜಲಾಭಿಷೇಕ. ಕಡಗಂದೊಡ್ಡಿ ವಿದ್ಯಾರ್ಥಿಗಳು ಬಸ್ ಸೌಲಭ್ಯಕ್ಕೆ ಗ್ರಾಮಸ್ಥರೊಂದಿಗೆ ರಸ್ತೆ ತಡೆ. ಬಾಲಕಾರ್ಮಿಕ ತಡೆಯಲು ಜಾಗೃತಿ ಜಾಥಾ, ಎಡಿಸಿ ಶಿವಾನಂದ್ ಭಜಂತ್ರಿ ಚಾಲನೆ. ಮತ್ತು ಉಪನ್ಯಾಸಕ ಮಂಜುನಾಥ ಐಲಿ ಸೇವಾ ನಿವೃತ್ತಿ, ಸೇವಾವಧಿಯಲ್ಲಿ ಸಲ್ಲಿಸಿದ ಸೇವೆಯ ಅನುಕರಣೀಯ ಜಯಣ್ಣ. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರವೂ ದೇಶದ ಅಭಿವೃದ್ಧಿಯಲ್ಲಿ ಬ್ರಾಹ್ಮಣ ಸಮಾಜದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್ ಹೇಳಿದರು. ಅವರು ನಿನ್ನೆ ಸಂಜೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಪ್ರೋತ್ಸವ ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ದೇಶದ ಇತಿಹಾಸದಲ್ಲಿ ಬ್ರಾಹ್ಮಣ ಸಮಾಜ ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ ಎಂದರು. ಸಮಾಜದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಬ್ರಾಹ್ಮಣ ಸಮಾಜ ಮಾರ್ಗದರ್ಶನ ಮಾಡುತ್ತಲೇ ಬಂದಿದೆ. ದೇಶದ ಅಭಿವೃದ್ಧಿ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸಲಹೆ, ಮಾರ್ಗದರ್ಶನ ಮಾಡುತ್ತಲೇ ಬಂದಿದೆ ಎಂದರು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಉತ್ತಮವಾಗಿ ಕೆಲಸ ಅಲ್ಲದೆ ಸಾಕಷ್ಟು ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದಾರೆ ಎಂದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಂಡಳಿಗೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಎಂದರು. ರಾಯಚೂರು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅನೇಕ ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸುವ, ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಬ್ರಾಹ್ಮಣರು ಎಲ್ಲರೂ ಒಗ್ಗೂಡಿ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕು, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವುದು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಸಲಹೆ ಮಾಡಿ ಗಾಯತ್ರಿ ಭವನ ಕಟ್ಟಡ ಕಾಮಗಾರಿಗೆ ಪೂರ್ಣಗೊಳಿಸಲು ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು.
ಬೇರೆ ಜಿಲ್ಲಾ ಬ್ರಾಹ್ಮಣ ಸಮಾಜದವರು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೂ ಮತ್ತು ಸಾಧಕರಿಗೂ ನೋಡಿಸಿ ಅವರು ಪ್ರೋತ್ಸಾಹಿಸತಕ್ಕಂಥ ಒಂದು ಕೆಲಸ ಮಾಡುವಂಥದ್ದು ಬಹಳ ಅತ್ಯಂತ ಉತ್ತಮವಾದಂಥ ಕೆಲಸ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಅವರಿಗೆಲ್ಲರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಯಾವುದೇ ಸಾಧಕರಾಗಿ ತಗೊಂಡಿರ್ಬೋದು, ಶಿಕ್ಷಣ ತಗೊಂಡಿರ್ಬೋದು, ಸಮಾಜ ಸೇವೆ ಇರ್ಬೋದು, ಕೆಲವರಿಗೆ ಗುರುತಿಸುವ ಮುಖಾಂತರ ಅವರಿಗೆ ಹೆಚ್ಚಿನ ರೀತಿ ಶಕ್ತಿ ಕೊಡ್ತಕ್ಕಂಥದ್ದು ಮತ್ತು ಸಮಾಜಕ್ಕಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡಿಸುವಂಥ ರೀತಿಯಲ್ಲಿ ಈ ಜಿಲ್ಲಾ ಬ್ರಾಹ್ಮಣ ಸಮಾಜಗಳು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆ ದಿಶೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಉಪನ್ಯಾಸವಾಗಿರ್ತಕ್ಕಂಥ ಅವರು ಪ್ರಚಾರ ಮಾಡಿರ್ತಕ್ಕಂಥ ವಿಷಯಗಳನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಈ ಸಮಾಜ ಬದಲಾಗಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಇರುವಂತಹ ನಮ್ಮ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಇರ್ಬೋದು, ಸಮಾಜ ಸೇವೆಗಳು ಇರ್ಬೋದು, ತಾವುಗಳೆಲ್ಲ ಮಾರ್ಗದರ್ಶಕರಾಗಿ ಇವರನ್ನು ಮಾರ್ಗದರ್ಶಕ ಹೋಗ್ತಾ ಇದ್ದಾರೆ. ಈ ಸಮಾಜ ಈ ದೇಶದ ಇತಿಹಾಸದಲ್ಲಿ ಹೋದಾಗ ಅತ್ಯಂತ ಪ್ರಮುಖ ಪಾತ್ರ ವಹಿಸತಕ್ಕಂಥ ಸಮಾಜ. ಅದು ದೇಶ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು, ಸ್ವಾತಂತ್ರ್ಯದಲ್ಲಿ ಹೊಂದಿರತಕ್ಕಂಥ ರಾಷ್ಟ್ರ ರಾಜ ಆಡಳಿತಗಳಿರ್ಬೋದು, ಅನೇಕ ಪ್ರಮುಖ ಪಾತ್ರ ವಹಿಸುವ ಮುಖಾಂತರ ದೇಶದ ಅಭಿವೃದ್ಧಿಗಾಗಿ ಅನೇಕ ಸಮಾಜವನ್ನು ಮಾರ್ಗದರ್ಶಿಸತಕ್ಕಂಥ ಸಮಾಜ. ಹಾಗಾಗಿ ಇವತ್ತು ಸಹಿತ ಅನೇಕ ವಿಷಯಗಳ ಬಗ್ಗೆ ಸಹಾಯ ಸಹಕಾರಗಳ ಮುಖಾಂತರ ಮಾರ್ಗದರ್ಶನಗಳ ಮುಖಾಂತರ ಈ ಸಮಾಜ ಇಡೀ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಈ ಸಮಾಜ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಅವ್ರಿಗೆ ಅನುದಾನ ಕೊಡ್ತಕ್ಕಂಥ ಅನುದಾನ ಮುಖಾಂತರ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಯಾರು ಉದ್ಯೋಗಕ್ಕಾಗಿ ಅಪ್ಲಿಕೇಶನ್ ಕೊಡೋರಿಗೆಲ್ಲ ಅನುದಾನ ಕೊಡ್ತಕ್ಕಂಥದ್ದಾಗಿರ್ಬೋದು, ಲೋನ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಈ ರೀತಿಯಾಗಿ ಅಭಿವೃದ್ಧಿ ಮಾಡಿದ ಅನೇಕ ಕಾರ್ಯಕ್ರಮಗಳು ಇವತ್ತು ಹೊರಟಿದೆ. ಸೊ ಈ ದಿಶೆಯಲ್ಲಿ ನಮ್ಮ ಕಳೆದ 3 ವರ್ಷದ ಸರ್ಕಾರ ಸುಧಾರಣೆ ಸರ್ಕಾರದಲ್ಲಿ ಈ ಸಮಾಜದಲ್ಲಿ ಗುರುತಿಸಿ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಜಯಸಿಂಹನ ಅಧ್ಯಕ್ಷರಾಗಿ ಶ್ರೀಮಾನ್ ದೇಶಪಾಂಡೆ ಶ್ರೀಮಾನ್ ವೀರೇಶ್ ಗೌಡರವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಭಿವೃದ್ಧಿ ಮಾಡಲು ಪ್ರಾರಂಭ ಮಾಡಿ ಸಾಕಷ್ಟು ಹೋರಾಟ ಮಾಡಿದ್ರು. ಇದಾಗಿರ್ತಕ್ಕಂಥ ದೇಶಪಾಂಡೆ ಅವರ ಪ್ರಯತ್ನ ಅಂತ ಈ ಅಭಿವೃದ್ಧಿ ಮಾಡಲು ಪ್ರಾರಂಭ ಆಗಿರ್ತಕ್ಕಂಥ ನಮ್ಮೆಲ್ಲರೂ ಗೊತ್ತಿರುವ ದೇಶ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ದೇಶ ಕಟ್ಟುವ ಕಾರ್ಯ ಬ್ರಾಹ್ಮಣ ಸಮಾಜ ಮಾಡುತ್ತಿದ್ದು, ಇಂತಹ ಸಮಾಜದ ವಿರುದ್ಧ ವ್ಯವಸ್ಥಿತವಾಗಿ ಸುಳ್ಳುಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹರಡಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬ್ರಾಹ್ಮಣ ಸಮಾಜದ ಅನೇಕರು ಕಷ್ಟದಲ್ಲಿ ಇದ್ದಾರೆ. ಸಾವಿರಾರು ಕುಟುಂಬಗಳು ಪೂಜೆ ಮಾಡಿ ಬದುಕುತ್ತಿವೆ. ಇಂದು ಜಾತಿಗಳ ಧರ್ಮಗಳನ್ನು ಒಡೆಯುವ ಕೆಲಸ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳುಗಳನ್ನು ಹರಡುವ ಕಾರ್ಯ ಮಾಡಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಬ್ರಾಹ್ಮಣ, ಸ್ಮಾರ್ತ, ವೈಷ್ಣವ ಎಂದು ಒಳಗುಂಪುಗಳನ್ನು ಬಿಡಬೇಕು. ಸಮಾಜದಲ್ಲಿ ಒಗ್ಗಟ್ಟಿದ್ದರೆ ಮಾತ್ರ ಎಲ್ಲರೂ ಅದಕ್ಕೆ ಮಹತ್ವ ಕೊಡುತ್ತಾರೆ. ಚೂರು ಚೂರಾಗಿ ಒಡೆದರೆ ಮುಂದೆ ಮುಂದುವರಿಯುವುದು ಸಾಧ್ಯವಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಗಾಯತ್ರಿ ಭವನಕ್ಕೆ ಅಗತ್ಯವಿರುವ ಎಲ್ಲ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಬ್ರಾಹ್ಮಣ ಸಮಾಜ ಜಗನ್ನಾಥ ಸಾಹೇಬರು ಹೇಳಿದ್ರು, ರೋಹಿತ್ ಚಕ್ರವರ್ತಿ ಸಾಹೇಬರು ಹೇಳಿದ್ರು, ಬಹಳ ಬುದ್ಧಿವಂತರು ಅಂತ ಜಗತ್ತು ಹೇಳ್ತಾ ಇದೆ. ನಾವೆಲ್ಲ ಅದೇ ರೀತಿಯಲ್ಲಿ ಇವತ್ತು ದೇಶ ರಾಷ್ಟ್ರ ಕಟ್ಟಲಿಕ್ಕೆ ಅತ್ಯಂತ ಹೆಚ್ಚು ಕೊಡುಗೆ ಯಾರಾದ್ರೂ ಬ್ರಾಹ್ಮಣ ಸಮಾಜದಿಂದ ಆದರೆ ನಾವೆಲ್ಲ 50, 60, 70 ವರ್ಷದಿಂದ ನೋಡ್ತಾ ಇದ್ದೀವಿ. ವ್ಯವಸ್ಥಿತವಾಗಿ ಒಂದು ಉಳಿಯುವಂತ ಕೆಲಸ ಇವತ್ತಿಗೂ ನಡೀತಾ ಇದೆ. ಅದು ಬಹಳ ವೇದಕರ ವ್ಯವಸ್ಥಿತವಾಗಿ ಅದು ಎಂತ ಸುಳ್ಳುಗಳನ್ನು ಬಿಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ನೋಡಿ, ನೀವು ವಾಟ್ಸಪ್ ಫೇಸ್ಬುಕ್ ನೋಡ್ತಿರ್ತೀವಿ. ಸುಪ್ರೀಂ ಕೋರ್ಟ್ 33ರಲ್ಲಿ 28 ಮಂದಿ ಬ್ರಾಹ್ಮಣರಿದ್ದಾರೆ ಎಂದು ನೋಡ್ಬಿಡ್ತಾರೆ. ಕರೆನ ಸುಮ್ಮನೆ ಈ ಸಮಾಜದ ವಿರುದ್ಧ ಒಂದು ಅಭಿಪ್ರಾಯ ಸೃಷ್ಟಿ ಮಾಡೋದಕ್ಕೆ ಬೆಳೆಬಿಡ್ತಾರಲ್ಲ, ಅದೆಲ್ಲಿ ಸಾಧ್ಯ? ಈ ರೀತಿ ಮಾಡಿ ಎಲ್ಲ ಸಮಾಜಗಳು ಏನಾದರೂ ದೊಡ್ಡಿಲ್ಲಪ್ಪ, ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಬರಬೇಕಂತೇಳಿ ಅಷ್ಟು ತಂದು ಬಿಟ್ಬಿಡ್ತಾರೆ. PM ಆಫೀಸ್ನಲ್ಲಿ ಎಲ್ಲ
50 ಜನ ಆಫೀಸರಲ್ಲಿ 38 ಮಂದಿ ಎಲ್ಲ ಬ್ರಾಹ್ಮಣ ಸಮಾಜದವರು ಬಿಟ್ಟಿರ್ತಾರೆ. ಈ ರೀತಿ ಮಾಡಿ 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 ಏನೋ ಒಂದು ರೀತಿಯ ಅತ್ಯಂತ ಬುದ್ಧಿವಂತರು ಆಮೇಲೆ ವಾಸ್ತವಿಕವಾಗಿ ನೋಡಿದ್ರೆ ನಾವು ಇವರು ಅತ್ಯಂತ ಹೆಚ್ಚು ಕಷ್ಟದಲ್ಲಿರುವಂತಹ ಸಮಾಜ ಯಾವುದಂದ್ರೆ ಬ್ರಾಹ್ಮಣ ಸಮಾಜ ಅಂತ ಹೇಳ್ತಾರೆ. ಇವತ್ತು ಎಸ್ಪೆಷಲಿ ಬೇರೆ ಕಡೆ ಇರೋರು ಇವರು ಗೊತ್ತಿಲ್ಲ. ರಾಯಚೂರಿನಂತೂ ಬಹಳ ಕಷ್ಟದಲ್ಲಿದೆ ಬ್ರಾಹ್ಮಣ ಸಮಾಜ. ಹಳ್ಳಿಗಳಂತೂ ಜೀವನ ಮಾಡೋದೇ ಕಷ್ಟ ಆಗಿದೆ. ಗುಡಿಗಳಲ್ಲಿ ಪೂಜೆ ಮಾಡಿಕೊಂಡು ಆಚಾರ್ಯರು ಮಾಡಿ ಆಚಾರ್ಯ ಪೌರೋಹಿತ್ಯ ಮಾಡಿ ದುಡಿಯುವಂತ ಪರಿಸ್ಥಿತಿ ಇವತ್ತು ಸಾವಿರಾರು ಕುಟುಂಬಗಳಿದೆ. ಒಂದೇನಲ್ಲ ಸಾವಿರಾರು ಕುಟುಂಬಗಳಿದೆ. ಅವೆಲ್ಲವೂ ಯಾಕೆ ಕಡೆ ಕಾರಣ ಪೂಜಾರಿ ಪೂಜೆ ಮಾಡಿದ್ರೆ ಅದೇನಾದ್ರು ಸ್ಪೆಷಲ್ ಕೊಡ್ತಾರ? ನಾವು ಕೊಟ್ಟದ್ದೇ ಅದನ್ನ ಜೀವನ. ಯಾರು ಕೊಡ್ತಾರೆ ಇವತ್ತು ಹೇಳಿ? ದಕ್ಷಿಣ ಯಾರು ಕೊಡ್ತಾರ? ಎಷ್ಟು ಕಷ್ಟ ಇದೆ. ಪೌರೋಹಿತ್ಯ ಅಂದ್ರೆ ಸಾವಿರಾರು ಜನಗಳು ಇದಕ್ಕೆ ನಮ್ಮ ರಾಯಚೂರಿನಲ್ಲಿ ಎಲ್ಲೇ ಸಾವಿರಾರು ನಮ್ಮ ಗಾಂಡೂರು ದಣಿಗಳ ಆಸ್ತಿ ಇದ್ದಿದೆ, ಅರ್ಸಿನಿ ದಣಿಗಳ ಆಸ್ತಿ ಇದ್ದಿದೆ, ನಮ್ಮ ಅಲ್ಲಿ ನಮ್ಮ ಪಲ್ಲಾರಾಮನ ಆಸ್ತಿ, ನಮ್ಮ ಊರಲ್ಲೇ ಸಾವಿರ ಎಲ್ಲೇ ಆಸ್ತಿ ಸಾವಿರ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವ ಸಮಾಜ. ಇನ್ನೂ ನಾವು ಸಮಾಜದಲ್ಲಿ ನಮ್ದು ಆಗುವ ಈ ವಯಸ್ಸಿನ ನಾವು ಇನ್ನೊಂದು ಸ್ಮಾರ್ಟ್ ಆಗು ಇದು ಅಂದ್ರೆ ನಮ್ಮನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರ್ಸಕ್ಕೆ ರೆಡಿಯಾಗಿರೋದು ಜನರು. ಅವೆಲ್ಲ ನೋಡ್ಬೇಕು. ನಮಗೆ ಯಾರು ಜೊತೆಗಿದ್ದಾರೆ ಅವ್ರಿಗೆ ನಾವು ಅವ್ರಲ್ಲಿ ನಾವಿರುವಂತ ಶಪಥ ಮಾಡಿದಾಗ ಇದು ಎಲ್ಲವೂ ಸರಿದಾರಿ ಬರ್ತದ. ಇವತ್ತು ಮುಂದಿನ ದಿನ ನಿಮ್ಮ ಮಾತು ಕೇಳೋದಾಗ ಯಾರು ಸಾಧ್ಯತೆ ಇಲ್ಲ. ಇವತ್ತು ಏನಾಗಿದೆ, ಜಾತಿಗಳಲ್ಲಿ ನೋಡಿದ್ರು, ಲಿಂಗಾಯತರಲ್ಲಿ ನೋಡಿದ್ರು, ಮುಸಲ್ಮಾನರಲ್ಲಿ ನೋಡಿದ್ರು, ನಾಯಕರಲ್ಲಿ ನೋಡಿದ್ರು, ಗುರುಗಳಲ್ಲಿ ಎಲ್ಲ ಒಡೆಯಕ್ಕೆ ಮಾಡ್ತಾರೆ. ಒಡೆದು ಒಂದು ದಿನ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಬ್ರಾಹ್ಮಣ ಸಮಾಜ ಬ್ರಹ್ಮಜ್ಞಾನ ಹೊಂದಿದ ಸಮಾಜ. ಬ್ರಾಹ್ಮಣರು ಲೇಖನಿ ಹಿಡಿದು ಜ್ಞಾನ ಹಂಚುವ ಕಾರ್ಯ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಕಡೆಗೆ ಕರೆತರುವ ಕಾರ್ಯ ಮಾಡುತ್ತಿದ್ದಾರೆ. ಸಮಾಜದ ಆಗುಹೋಗುಗಳಿಗೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿದೆ. ಸ್ವಾತಂತ್ರ್ಯ ಹೋರಾಟ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಬ್ರಾಹ್ಮಣರು ಮುಂಚೂಣಿಯಲ್ಲಿ ಇದ್ದಾರೆ ಎಂದರು. ಮಕ್ಕಳಿಗೆ ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕಾರ ಅಗತ್ಯವಾಗಿದೆ ಎಂದು ಅವರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸಮಾಜದ ಮುಂಚೂಣಿಯಲ್ಲಿ ಇರಬೇಕು ಎಂದು ಹೇಳಿದರು. ಎಲ್ಲವರ ಜ್ಞಾನವನ್ನ ಓದಿದ ಜ್ಞಾನವನ್ನು ಹಂಚಿಕೊಳ್ಳುವುದು ಮತ್ತು ಅಜ್ಞಾನದ ಕಡೆಗೆ ನಡೆಯುವಂಥವನ್ನ ಸುಜ್ಞಾನದ ಕಡೆಗೆ ತರುವಂತಹ ಸಮಾಜ ಯಾವುದಿದ್ರೆ ಅದು ಬ್ರಾಹ್ಮಣ ಸಮಾಜ ಅಂತ ಕೂಡ ಈ ಸಂದರ್ಭದಲ್ಲಿ. ಯಾಕಂದ್ರೆ ಉನ್ನತ ಸಂಸ್ಕಾರದಿಂದ ಹಿಡಿದು ಎಲ್ಲವನ್ನ ಜ್ಞಾನವನ್ನ ಪಡೆಯುವಂಥದಕ್ಕೆ ಸರಸ್ವತಿ ಪುತ್ರರು ಮತ್ತು ಏನು ಗಾಯತ್ರಿ ದೇವಿಯ ಕೃಪಾಸರು ಪಡೆದು ಬಂದಿರೋದು. ಹಾಗಾಗಿ ಎಲ್ಲ ಸಮಾಜದ ಧರ್ಮಗಳನ್ನ ಪ್ರೀತಿಸುವಂತಹ ಗುಣಗಳನ್ನ ಹೊಂದಿ ಇವತ್ತು ಭಾರತೀಯದಲ್ಲಿ ನಡೆಯುವಂತಹ ಸಮಾಜ ಬ್ರಾಹ್ಮಣ ಸಮಾಜ ಅಂತ ಕೂಡ ಇರುತ್ತದೆ. ಯಾಕೆ ಹೇಳ್ತಾರೆ? ಎಲ್ಲ ಧರ್ಮಗುರುಗಳಾಗಿರುವ ಎಲ್ಲ ಸಮಾಜದ ಹಾಕು ಹೋಗುಗಳಿಗೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸುತ್ತದೆ ಇಲ್ಲಿಂದ ಹಿಡಿದು ಎಲ್ಲವನ್ನ ಇವತ್ತು ಮುಂಚೂಣಿಯಲ್ಲಿ ನಿಂತು ಆ ಕಾರ್ಯವನ್ನು ಯಶಸ್ವಿಗೊಳಿಸುವಂತ ಕೆಲಸವನ್ನ ಬ್ರಾಹ್ಮಣ ಸಮಾಜದಲ್ಲಿ ನಡೆಯುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಹಾಗಾಗಿ ಆ ದಾರಿಯಲ್ಲಿ ಕೂಡ ನಾವು ಕೂಡ ನಡೀತಾ ಇದ್ದೀವಿ. ಇವತ್ತು ಏನು ನಾವು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದ್ರು, ಬ್ರಾಹ್ಮಣ ಸಮಾಜದೇ ನಮ್ಮ ಗುರುಗಳಂತೆ ನಾವು ಭಾವಿಸ್ತಾ ಇರ್ತೀವಿ. ಆದಿಕವಿ ಮಹರ್ಷಿಯವರು ಇವತ್ತು ರಾಮಾಯಣವನ್ನ ರಚನೆ ಮಾಡಿ ಇವತ್ತು ಬಹಳ ಕಾವ್ಯವನ್ನು ರಚನೆ ಮಾಡಿ ಇವತ್ತು ಅದನ್ನ ಅದೇನು 11ನೇ ಭಾಗ ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ವಾಲ್ಮೀಕಿ ಸಮಾಜ ಕೂಡ ಅದನ್ನ ಸಾಮರ್ಥ್ಯ ಇದೆ. ಮತ್ತು ಎಲ್ಲ ಸಮಾಜದ ಜೊತೆ ಕೂಡ ಒಡನಾಟದ ಜೊತೆಗೆ ಎಲ್ಲ ಧರ್ಮಗಳನ್ನು ಪ್ರೀತಿಸುವಂತ ಗುಣಗಳು ಇವತ್ತು ನಮ್ಮೆಲ್ಲ ಸಮಾಜಕ್ಕೆ ಬರಬೇಕಾಗಿದೆ. ಅದು ಬಂದಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಬಂಧುಗಳು, ಈಗಾಗಲೇ ನಮ್ಮ ಏನು ಇವತ್ತು ಮುಖ್ಯ ಭಾಷಣಕಾರರಾಗಿ ರೋಹಿತ್ ಅವರು ಮಾತನಾಡುವ ಸಂದರ್ಭದಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಸಾಧ್ಯವಾಗಿ ಆಯಾ ಸಮಾಜಗಳನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಅಸುಗೋಡು ಜಯಸಿಂಹ ಮಾತನಾಡಿ, ರಾಜಕೀಯ ಶಕ್ತಿಯಾಗಿ ಬ್ರಾಹ್ಮಣ ಸಮಾಜದವರು ಬೆಳೆಯಬೇಕು ಎಂದು ಹೇಳಿದರು.
ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕೈಗೊಂಡ ಕಾರ್ಯಗಳ ಬಗ್ಗೆ ತಿಳಿಸಿ ಸಿದ್ದರಾಮಯ್ಯ ಸರ್ಕಾರ 46 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಇದರಲ್ಲಿ 22 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಹೇಳಿದರು. ಆರ್ಥಿಕವಾಗಿ ದುರ್ಬಲರಾಗಿರುವ ಬ್ರಾಹ್ಮಣರಿಗೆ ಮಂಡಳಿಯಿಂದ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಎಂದರು. ನಮ್ಮ ಬೋರ್ಡ್ನಿಂದ ನಾವು ಸಾಧಿಸ್ತೀನಿ ಇದರಿಂದ ನಾವು ಹಣ ಬಿಡುಗಡೆ ಮಾಡ್ತಿದ್ವಿ. ಬಹುಶಃ ನಾವು ಎಷ್ಟು ಕೋಟಿ ಕೊಟ್ಟಿದ್ದೀವಿ ಅಂದ್ರೆ 2 ವರ್ಷಕ್ಕೆ 15 ಕೋಟಿ ಕೊಟ್ಟಿದ್ದೀವಿ. ನಾವು ಈ ಬ್ರಾಹ್ಮಣ ಸಮಾಜದಲ್ಲಿ ಒಂದು ಸಾಧಿಸ್ತೀನಿ ಸ್ಕಾಲರ್ಶಿಪ್ ಒಂದು. ಎರಡನೇದು ಈ ನಾವು ಆ ಚಾಣಕ್ಯ ಆಡಳಿತ ತರಬೇತಿ ಅಂತ ಇವಾಗ ರೋಹಿತ್ ಅವರು ಹೇಳಿದ್ರು. ಏನಂತ ಈ ಒಂದು ನೀವೆಲ್ಲ ಎಕ್ಸಾಮಿನೇಷನ್ IPS IAS ಖಂಡಿತವಾಗಿ ನಿಮಗೆ IAS IPS ಪಾಸ್ ಆಗೋದು ನಿಮ್ಮ ಹೋರಾಟ ಆಗಬಹುದು. ನಿಮ್ಮ IQ ಇಂಪ್ರೂವ್ ಆಗುತ್ತೆ. ಎನಿ ಪ್ರೈವೇಟ್ ಕಂಪನಿ ಗೆಟ್ ಅ ಜಾಬ್. ಆದ್ದರಿಂದ ಈ ಕಾಂಪಿಟೇಷನ್ ಎಕ್ಸಾಮಿನೇಷನ್ ನೀವು ಖಂಡಿತವಾಗಿಯೂ ನೀವು ಅದನ್ನು ತಗೊಳ್ಳಬೇಕು ಅಂತಕ್ಕಂಥದ್ದು ನಾನು ಒಂದು ಸಮಾಜದ ಹಿರಿಯರಾಗಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಅದಾದ್ಮೇಲೆ ನಾವು ಈ ನೇರ ಸಾಲ ಅಂತಕ್ಕಂಥದ್ದು ಮಾಡಿದ್ವಿ. 4ನೇ ನೇರ ಸಾಲ ಅಂತಂದ್ರೆ ನಾವು ಈ ಸ್ಮಾಲ್ ಸ್ಟಾರ್ಟ್ಅಪ್, ಈ ಉದಾಹರಣೆ ಹಸು ಸಾಕಣೆ ಇರ್ಬೋದು, ಆಮೇಲೆ ಸ್ಯಾರಿ ಬಿಸ್ನೆಸ್ ಮಾಡೋದಿರ್ಬೋದು, ಅದು ಏನಾಗ್ಬೋದು. ಈಗ ನಾನು ಇಲ್ಲಿ ಕೂಡ 21 ಜನಕ್ಕೆ ರಾಯಚೂರಿನಲ್ಲಿ 21 ಜನ ರಾಯಚೂರಿಗೆ ಹೇಳಿಕೊಂಡಿದ್ದೀನಿ. ಅಂದ್ರೆ 42 ಲಕ್ಷ ರೂಪಾಯಿ. ಅಂದ್ರೆ ನಾನು ಕೊಟ್ಟಿರೋ ಹಣ ಎಷ್ಟು ಅನ್ನೋದಿಲ್ಲ. ಆಶ್ಚರ್ಯ ಆಗೋದು. ಈ ರಾಜ್ಯದಲ್ಲಿ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಮತ್ತು ಈ ತಿಂಗಳು ಕೊಡೋದು ಒಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ಮಾತನಾಡಿ, ಮಹಾಸಭಾ ಕೈಗೊಂಡ ಕಾರ್ಯಗಳ ಬಗ್ಗೆ ತಿಳಿಸಿ ಸ್ಕಾಲರ್ಶಿಪ್ ಯೋಜನೆ, ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯ ಸದುಪಯೋಗ ಪಡೆಯಲು ತಿಳಿಸಿದರು. ಆ ದೃಷ್ಟಿಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಯಾರು ಇವತ್ತು ಹುಡುಗರಿಗೆ ಕಾಯ್ತಾ ಇದ್ದಾರೆ ಅವರೆಲ್ಲ ಆಲೋಚನೆ ಮಾಡಬೇಕು. SLCಯಲ್ಲಿ ಬಹಳ ದೊಡ್ಡ ರ್ಯಾಂಕ್ ಬರ್ತದೆ, PUCನಲ್ಲಿ ಬಹಳ ದೊಡ್ಡ ರ್ಯಾಂಕ್ ಬರ್ತದೆ. ಆದರೆ CETನಲ್ಲಿ ಬಂದಾಗ ಮಾತ್ರ 20,000 ರ್ಯಾಂಕ್, 21,000 ರ್ಯಾಂಕ್ ಬರ್ತಾರೆ. ಅವತ್ತಿನ ದಿನ ಒಂದು ಮ್ಯಾನೇಜ್ಮೆಂಟ್ ಕೂಡ ಸಿಗೋದಕ್ಕೋಸ್ಕರ ಬಹಳಷ್ಟು ಜನ ಅಲ್ಲೇ ನಮ್ಮ ಬ್ರಾಹ್ಮಣ ಸಮಾಜದ ತಂದೆ ತಾಯಿಗಳು ಒದ್ದಾಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ. ಹಾಗಾಗಿ SLCನ ಅಡ್ರೆಸ್ ಮಾಡೋದೇ ಬೇರೆ ಥರ ಇರುತ್ತೆ, PUCನ ಅಡ್ರೆಸ್ ಮಾಡೋದೇ ಬೇರೆ ಥರ ಇರುತ್ತೆ. ಈ CET ಎಕ್ಸಾಮ್ಗಳನ್ನ, ನೀಟ್ ಎಕ್ಸಾಮ್ಗಳನ್ನ ಫೇಸ್ ಮಾಡೋದು ಬೇರೆ ಥರ ಇರುತ್ತೆ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡೋದು ಯಾವ ರೀತಿ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಕೋಚಿಂಗ್ ಕೂಡ ಎಲ್ಲರೂ ತಗೊಳ್ಬೇಕಾಗುತ್ತೆ. ಪ್ರತಿಭಾ ಪುರಸ್ಕರಿಂದ ನೀಡಿದ ಮಕ್ಕಳು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಕೂಡ ಹುಬ್ಬಳ್ಳಿಯಲ್ಲಿ ಮುಂದಿನ ತಿಂಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ 23 ಆಗಸ್ಟ್ ಎಲ್ಲವೂ ಬೆಂಗಳೂರೇ ಸಿದ್ಧಿತ ಆಗಬಾರದು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಪ್ರತಿಭಾ ಪುರಸ್ಕಾರ ರಾಜ್ಯ ಮಟ್ಟದಲ್ಲಿ ಇಟ್ಕೊಂಡಿದ್ದೀವಿ. ಇದಾದ ನಂತರದಲ್ಲಿ ನಾವು ಕೂಡ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಅಂತ ಈ ಬಾರಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಘವೇಂದ್ರ ಕುಷ್ಟಗಿ, ವಿಪ್ರ ಸಮಾಜಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಸಮಾಜ ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮುಂಚೂಣಿಯಲ್ಲಿ ಇದೆ ಎಂದರು. ತಾವು ಧಾರ್ಮಿಕ ಕೆಲಸದಲ್ಲಿ ತೊಡಗಿಕೊಂಡಿಲ್ಲ, ಅಲೌಕಿಕದಲ್ಲಿ ಇದ್ದವನು. ಜನರ ಸಮಸ್ಯೆಗಳಿಗೆ ಹೋರಾಟ ಮಾಡುತ್ತಾ ಅದನ್ನೇ ಸೇವೆ, ಅಧ್ಯಾತ್ಮ ಎಂದು ತಿಳಿದಿದ್ದು ತಮಗೆ ಪ್ರಶಸ್ತಿ ನೀಡಿದ್ದು ಸಂತೋಷ ಉಂಟು ಮಾಡಿದೆ. ಜೊತೆಗೆ ಮುಜುಗರವೂ ಉಂಟಾಗಿದೆ ಎಂದರು. ಇಂದು ಜನರನ್ನು ನಾಶ ಮಾಡುವ ಅಜ್ಞಾನ ಹರಡತೊಡಗಿದೆ. ಜನರನ್ನು ತಪ್ಪುದಾರಿಗೆ ಎಳೆಯುವ ಕಾರ್ಯ ಅತಿ ಅಪಾಯಕಾರಿಯಾಗಿದ್ದು ವಿಜ್ಞಾನ ಹೆಸರಿನಲ್ಲಿ ಜನರ ನಾಶ ನಡೆದಿದೆ. ಅಜ್ಞಾನವನ್ನು ವಿಜ್ಞಾನ ಎಂದು ತಿಳಿದು ಮುಂದೆ ಹೋಗುತ್ತಿರುವ ವ್ಯವಸ್ಥೆ ನಿಲ್ಲಬೇಕು. ಯುದ್ಧ ನಿಲ್ಲಿಸಿ ಶಾಂತಿಯ ಕಡೆಗೆ ಹೋಗಬೇಕಿದೆ ಎಂದರು. ವೇದಾಧ್ಯಯನ, ಆಚಾರ ವಿಚಾರ, ಸಂಸ್ಕೃತಿಗಳನ್ನು ಇಟ್ಟುಕೊಳ್ಳುವುದರ ಜೊತೆಗೆ ತಪ್ಪುಗಳನ್ನು ತಿದ್ದಿಕೊಂಡು ಸಮಾಜದ ಆದರ್ಶ ಸಮಾಜವಾಗಿ ಮುಂದುವರಿಯಬೇಕು ಎಂದರು. ಅಂದ್ರೆ ನಾನು ಹೇಳಿಯಲ್ಲ, ಯುದ್ಧ ಮಾಡಿಯಾದರೂ ಕೂಡ ಎದುರಿಸಬಲ್ಲೆ ಸಮಾಜದ ದುಷ್ಟ ಶಕ್ತಿಗಳನ್ನು. ಹಾಗೆಯೇ ವೇದಾಧ್ಯಯನ, ಮಂತ್ರಶಕ್ತಿ, ಅಧ್ಯಯನದ ಮೂಲಕ, ಒಳ್ಳೆ ವಿಚಾರಗಳ ಮೂಲಕ ನಿನ್ನ ಮನಸ್ಸಿನ ಶಕ್ತಿ ನಮ್ಮ ಹತ್ರ ಇದೆ ಅಂತ ಹೇಳಿ ನಾವು ಬರೀ ದುರಭಿಮಾನ ಪಡೋದನ್ನು ಬಿಟ್ಟು ಇವತ್ತಿನ ದಿವಸ ಆ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕಾಗಿದೆ. ಆ ಮೌಲ್ಯಗಳಂದ್ರೆ ಮತ್ತು ಗಾಡಿನೂ ಅಲ್ಲ, ಈ ದೇಶದ ನಮ್ಮ ಏನು ಪರಂಪರೆ ಇದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚಾರ ವಿಚಾರಗಳೇನಿದೆ, ಅವು ಎಲ್ಲವೂ ಒಳ್ಳೆಯದನ್ನೇನಿದೆ ಅದನ್ನೆಲ್ಲವನ್ನು ನಾವು ಇಟ್ಕೋಬೇಕು. ಯಾವಾಗ ತಪ್ಪುಗಳಿಗೆ
ಇದ್ರೆ ಅವ್ರನ್ನ ನಾವು ದೂರ ಮಾಡ್ಕೋಬೇಕು. ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ ಯಾವುದೇ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಬಾರ್ದು. ಮನುಸ್ಮೃತಿ ಬಗ್ಗೆ ಮಾತಾಡ್ತೀವಿ. ಮನುಸ್ಮೃತಿ ಬಗ್ಗೆ ಮಾತಾಡುವಾಗ ನಾವು ಎಚ್ಚರಿಕೆಯಿಂದ ನಾವಿರಬೇಕು. ಮನುಸ್ಮೃತಿ ಒಳಗೆ ಇದಕ್ಕೆ ಎಲ್ಲರೂ ಸರಿ ಇದೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾವು ಹೋಗ್ತಕ್ಕಂಥ ಅಗತ್ಯ ಇಲ್ಲ. ಅದರಲ್ಲಿ ಯಾಕಂದ್ರೆ ಸಣ್ಣ ಹುಡುಗರಿಂದ ಹಾಕೊಂಡ ಚಡ್ಡಿಯ ಬೇರೆ ಹಾಕೊಳ್ಳಿ ಬರಂಗಿಲ್ಲ. ಇವತ್ತು ಸಮಾಜ ದೇಶ ಬೆಳೆದಿದ್ದಂಥ ಸಂದರ್ಭದಲ್ಲಿ ನಾವು ಅದನ್ನೇ ಹಾಕೊಳ್ತೀವಿ, ಅದೇ ಶ್ರೇಷ್ಠ ಅಂತಕ್ಕಂಥ ತಿಳೋದಲ್ಲ. ತಪ್ಪುಗಳನ್ನು ತಿದ್ದಿಕೊಂಡು ಸರಿ ಮಾಡಿಕೊಂಡು ಯೋಗ್ಯ ದಾರಿಯಲ್ಲಿ ನಡೀತಾ ಈ ಸಮಾಜವನ್ನು ಮುನ್ನಡೆಸ್ತಾ ಸಮಾಜದ ಆದರ್ಶ ಸಮಾಜ. ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ ಶಿಕ್ಷಣ ತಜ್ಞ ರೋಹಿತ್ ಚಕ್ರವರ್ತಿ ಮುಖ್ಯ ಭಾಷಣ ಮಾಡಿದರು. ಸಮಾರಂಭದಲ್ಲಿ ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ಅವರಿಗೆ ಹಾಗೂ ಮಹಿಳಾ ಧಾರ್ಮಿಕ ಪ್ರವರ್ತಕರಾದ ಉಷಾಬಾಯಿ ಕಡದಿನ್ನಿ ಅವರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಉಷಾಬಾಯಿ ಅವರು ಕೃತಜ್ಞತೆ ಸಲ್ಲಿಸಿದರು. ಸಮಾರಂಭದಲ್ಲಿ ವಿಶೇಷ ಸಾಧಕರುಗಳಾದ ಕುಮಾರಿ ಲಕ್ಷ್ಮೀ ಜೋಶಿ, ವಂದನಾ ರಂಗನಾಥ್, ಡಾಕ್ಟರ್ ರಮ್ಯಾ ವಿನಯ್, ಡಾಕ್ಟರ್ ಸುಪ್ರಿಯಾ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ರಮೇಶ್ ಕುಲಕರ್ಣಿ ವಹಿಸಿದ್ದರು. ವೇದಿಕೆಯಲ್ಲಿ ಮಹಾಸಭಾದ ಮಹಾಪೋಷಕ ನರಸಿಂಗರಾವ್ ದೇಶಪಾಂಡೆ, ವಾಲ್ಮೀಕಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ, ಜಿಲ್ಲಾ ಸಂಚಾಲಕ ವೇಣುಗೋಪಾಲ್, ವೆಂಕಟೇಶ್ ದೇಸಾಯಿ, ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕಿಶನ್ ರಾವ್, ಪದಾಧಿಕಾರಿಗಳಾದ ಡಿಕೆ ರೇಖಾ, ಡಿಕೆ ಮುರಳೀಧರ್ ಕುಲಕರ್ಣಿ, ಡಾಕ್ಟರ್ ಆನಂದ್ ಫಡ್ನೀಸ್, ಡಾಕ್ಟರ್ ರವೀಂದ್ರ ಮುಜುಮ್ದಾರ್, ಪ್ರಾಣೇಶ್ ಮುತಾಲಿಕ್, ರಾಘವೇಂದ್ರ ಚೂಡಾಮಣಿ, ಪ್ರವೀಣ್ ಕುಮಾರ್ ಜಾಗೀರ್ದಾರ್, ರಾಮರಾವ್ ಗಣೇಕಲ್, ಗುರುರಾಜ್ ಆಚಾರ್ಯ ಕೊಪ್ಪರ್, ಶ್ಯಾಮಾಚಾರ್, ವಿಜಯೇಂದ್ರ ಸಿರ್ವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಕೃಷ್ಣ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಾರ್ಥನೆ ಗೀತೆ ಹಾಡಿದರು. ವೆಂಕಟೇಶ್ ದೇಸಾಯಿ ಸ್ವಾಗತಿಸಿದರು. ಪ್ರಾಣೇಶ್ ಮುತಾಲಿಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅನಿಲ್ ಗಾರಲ್ದನಿ ಕಾರ್ಯಕ್ರಮ ನಿರೂಪಿಸಿದರು. ಜಿಲ್ಲಾ ಕುರುಬ ಸಂಘದ ಕಚೇರಿ ಹಾಗೂ ಕನಕದಾಸ ಭವನ ನಿರ್ಮಾಣ ಕಾಮಗಾರಿಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ರವಿವಾರ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಗರದ ಯರಮರಸ್ ಸಮೀಪ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿ ಜಿಲ್ಲಾ ಕುರುಬ ಸಂಘದ ಕಚೇರಿ ಮತ್ತು ಕನಕದಾಸ ಭವನ ನಿರ್ಮಿಸಲಾಗುತ್ತಿದೆ. ಸಮಾಜದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. कनकदास महाराज को जय, बोलो गजानन महाराज को जय, सांब जय नमः पार्वती पति नमः सर्वभूतानां ब्रह्माधिपते ब्रह्मणो समर्पयामि वनस्पते रसो वेदा गन्धाढ्यो सर्वोत्तमः अग्रे सर्वदेवानां धूपोऽयं प्रतिष्ठता दिव्यादुमा ओके लक्ष्मी वरमा यज्जय वेवं यज्जय निभाग्यद लक्ष्मी वरमा कनकरुष्टिया करयुत बारे मन कामन सिद्धिय तोरे कनकरुष्टिया कटे तेज विवाजन कराಯಿನಿ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತಬಾರೆ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಕನಕದಾಸ ಮಹಾರಾಜ್ ಕಿ ಜೈ, ಶ್ರೀ महाराज को जय, श्री महालक्ष्मी देवी माता को जय, बोलो गजानन महाराज को जय, शिवा महिला लिंगोळु कोडिगोळु कोटि, शिवा महिला लिंगोळु कोडिगोळु कोटि, शिवा महिला लिंगोळु कोडिगोळु कोटि, सांब जय नमः पार्वती ನಮ್ಮ ವ್ಯವಹಾರದಲ್ಲಿ ಓಂ ಶ್ರೀ ರೇವಣಸಿದ್ದೇಶ್ವರಾಯ ರಾಯಚೂರು ಜಿಲ್ಲೆಯ ಜಿಲ್ಲಾ ಕುರುಬರ ಸಂಘದ ನೂತನ ಆಫೀಸನ್ನು ಇವತ್ತು ಪ್ರಾರಂಭೋತ್ಸವ ಮಾಡಲಾಗಿದೆ, ಪೂಜೆಯನ್ನು ನೆರವೇರಿಸಲಾಗಿದೆ. ಇವತ್ತಿನ ದಿವಸ ರಾಯಚೂರು ಜಿಲ್ಲೆಯ ರಾಯಚೂರು ನಗರದಲ್ಲಿ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅನುದಾನ, MLC ವಸಂತ್ ಕುಮಾರ್ ಅವರ ಅನುದಾನ, ದದ್ದಲ್ ಅವರ ಅನುದಾನ, ಈ ರೀತಿ ಅನುದಾನಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ನೂತನವಾದಂಥ ರಾಯಚೂರು ನಗರದಲ್ಲಿ ಕಲ್ಯಾಣ ಮಂಟಪವನ್ನು, ಕನಕದಾಸ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡೋದ್ರ ಮೂಲಕ ಇವತ್ತು ಗುದ್ದಲಿ ಪೂಜೆಯನ್ನು
ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರದಿಂದ ಭೂಮಿಯನ್ನು ಯರಮರಸ್ ಏರಿಯಾದಲ್ಲಿ ಪಡ್ಕೊಂಡಿತ್ತು. ಆ ಭೂಮಿಯಲ್ಲಿ ಇವತ್ತು ಕನಕದಾಸ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಭೂಮಿ ಪೂಜೆ ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಸಮಾಜಕ್ಕೆ ಒಂದು ತನ್ನದೇ ಆದಂಥ ಆಫೀಸ್ ಮತ್ತು ತನ್ನದೇ ಆದಂಥ ಒಂದು ಕಲ್ಯಾಣ ಮಂಟಪ ಅಥವಾ ಕನಕ ಭವನವನ್ನು ರಚನೆ ಮಾಡಿಕೊಳ್ಳುವುದರ ಮೂಲಕ ಅದರ ಮೂಲಕ ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಇವತ್ತು ಜಿಲ್ಲಾ ಸಂಘದವರು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ತೀವ್ರವಾಗಿ ಬದಲಾವಣೆಯಾಗುತ್ತಿರುವಂಥ ಇವತ್ತಿನ ಈ ಸಮಾಜದಲ್ಲಿ ನಾವು ಕೂಡ ಸಮಾಜದವರೆಲ್ಲರೂ ಸೇರಿ ಬದಲಾವಣೆಯತ್ತ ಸಾಗಬೇಕಾಗಿರ್ತಕ್ಕಂಥದ್ದು. ಸಮಾಜಕ್ಕೆ ಶೈಕ್ಷಣಿಕ ಆರ್ಥಿಕ ಎಲ್ಲ ಬೆಳವಣಿಗೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಸಂಘ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನು ಬೆಳೆಸುವಂಥ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ತಾತ ಗುರುವಿನ ಹಾಗೂ ಲಕ್ಷ್ಮಣ ತಾತ ಕಣದಾಳ ಅವರು ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಗುಂಡಪ್ಪ ಸಹಕಾರ ಅಧ್ಯಕ್ಷತೆ ವಹಿಸಿದರು. ಶಾಸಕರುಗಳಾದ ಡಾ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ವಸಂತ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಸಮಾಜದ ಮುಖಂಡರಾದ ಕೆ ಬಸವಂತಪ್ಪ, ಕೆ ಪಪ್ಪಾಪತಿ, ಕುರುಬ ಸಂಘದ ರಾಜ್ಯ ನಿರ್ದೇಶಕ ಮಹದೇವಪ್ಪ ಮಿರ್ಜಾಪುರ್, ಜಿಲ್ಲಾ ಪದಾಧಿಕಾರಿಗಳಾದ ಹನುಮಂತಪ್ಪ ಜಾಲಿಬೆಂಚಿ, ನಾಗರಾಜ್ ಮಡಿಪೇಟೆ, ಡಿಜಿ ಯಶವಂತ್, ಹನುಮಂತಪ್ಪ ವಕೀಲ್, ವೆಂಕನಗೌಡ ಬೊಮ್ಮನಾಳ್, ಬಾಬು ಬರ್ಮಣ್ಣನವರ್, ರಂಗಾರೆಡ್ಡಿ, ತಾಲೂಕು ಅಧ್ಯಕ್ಷರಾದ ರಾಮನಗೌಡ ವಕೀಲರ್, ಆಂಜನೇಯ ವಕೀಲ್, ಯಪ್ಪಲದಿನಿ, ಶಂಕರ್ ಪಾಟೀಲ್, ಅಂಬರೀಶ್ ಗದಾರ್, ತಾಲೂಕು ಪದಾಧಿಕಾರಿಗಳಾದ ಎಸ್ ರಾಮಣ್ಣ, ಜಯರಾಜ್, ನಾಗರಾಜ್ ಬೇವೇನ್, ಮಹಾದೇವ್ ಗಂಗಾವರ್, ನಗರಾಧ್ಯಕ್ಷ ಶೇಖರ್ ವಾರದ್ ಹಾಗೂ ಸಮಾಜದ ಮುಖಂಡರುಗಳಾದ ಬೀರಪ್ಪ ಕಡದೆನ್ನಿ, ನಾಗೇಂದ್ರಪ್ಪ ಮಟ್ಮಾರಿ, ನರಸಿಂಹಲು ಮಾಸ್ದೊಡ್ಡಿ, ಶ್ರೀನಿವಾಸ್ ಏಗ್ನೂರು, ನಾಗವೇಣಿ, ರಂಜಿತ್ ಹೀರಾ, ಜಗದೀಶ್, ಬಸವರಾಜ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖಾಂತರ ಚಾಲನೆಯನ್ನ ನೀಡತಕ್ಕಂತಹ ಸರ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಸರ್ ಅವರಿಗೂ ಹಾಗೂ ಗ್ರಾಮೀಣ ಶಾಸಕರಾಗಿರ್ತಕ್ಕಂತಹ ಬಸನಗೌಡ ಸಾಹೇಬರಿಗೂ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ವಸಂತ್ ಸರ್ ಅವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಶ್ರೀ ಗುಂಡಪ್ಪ ಸಹಕಾರ ಜಿಲ್ಲಾಧ್ಯಕ್ಷರು ಕುರುಬರ ಸಂಘ ರಾಯಚೂರು ಇವರಿಗೂ ಕೂಡ ಹಾಗೂ ಕೆ ಬಸವಂತಪ್ಪ ಗೌರವಾಧ್ಯಕ್ಷರು ಹಾಗೂ ಇನ್ನಿತರ ನಾಗವೇಣಿ ಮೇಡಮ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬಹುಶಃ ವಿಪಕ್ಷಪಣ್ಣ ಹೇಳಿದಂಗೆ ಇದು ಎರಡನೇ ಭೂಮಿ ಪೂಜೆ ಕಾರ್ಯಕ್ರಮ. ನಾವು ಹೆಣ್ಣವ್ರು ಏನೋ ಎಕ್ಸರ್ಸೈಸ್ ಮಾಡಿ ಕಳೆದ ಸಾರಿ ಒಂದು 6 ಕೋಟಿ ರೂಪಾಯಿ ಅನುದಾನ ತಂದಿದ್ವಿ. MTV ನಾಗರಾಜ್ ಅವರು ನಮ್ಮ
ನಗರಸಭೆಯ ಮಂತ್ರಿಗಳು. ಹಾಗಾಗಿ ನಗರ ಸ್ಥಾನದ ಅಡಿಯಲ್ಲಿ ಒಂದು 6 ಕೋಟಿ ಮಿನಿಸ್ಟ್ರಿ ಕೋರ್ಟ್ ಅಲ್ಲಿಂದ ತಂದು 2 ಕೋಟಿ ರೂಪಾಯಿ ಭವನ ಕೊಟ್ಟಿದ್ವಿ. ಇನ್ನ 2 ಕೋಟಿ ರೂಪಾಯಿ ನಮ್ಮ ಜಲ್ದಾರಣ್ಣನ ವಾಡಿ ಕೊಟ್ಟಿದ್ವಿ. ಇನ್ನ 2 ಕೋಟಿ ರೂಪಾಯಿ ನಮ್ಮ ಕಡಗೋಲ್ ಆಂಜನೇಯ ಅವರು ವಾಡಿ ಕೊಟ್ಟಿದ್ವಿ. ಆದ್ರೆ ಸರ್ಕಾರ ಅವಾಗ ಇನ್ನೂ ಒಂದು 15 ದಿನದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಆಫೀಸರ್ಸ್ ಹೇಳಿದ ಮೇಲೆ 15 ದಿನದಲ್ಲಿ ನೋಟಿಫಿಕೇಶನ್ ಬಂದ್ಬಿಡ್ತು. ನೋಟಿಫಿಕೇಶನ್ ಬಂದ್ಮೇಲೆ ನಮ್ಮ ಸರ್ಕಾರ ಹೋಯ್ತು. ನಾನೇನು ಬಹಳ ಆಸೆ ಪಟ್ಟಿದ್ದೆ, ಅಯ್ಯಣ್ಣ ಈಗ ಹಿಂದೆ ಸರ್ಕಾರ ಅದ, ಹೋಗಪ್ಪ ದುಡ್ಡು ವಾಪಸ್ ಹೋಗ್ಲಾರ್ದಂಗೆ ಏನಾರ ಮಾಡು ಅಂತೇಳಿ ಅದು ತಡೆದು ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ ಇಡಿಸಿದ್ವಿ. ಅದನ್ನ ದುಡ್ಡು ಬಂದಿತ್ತು. ಅದು ಯಾವಾಗ ಇನ್ಚಾರ್ಜ್ ಮಿನಿಸ್ಟರ್ ನಾಮಿನೇಟ್ ಆದ್ರು ಅದು ಇಲ್ಲಿಗೆ ತೆಗೆದು ಮಾವಿನ ಕೆರೆಗೆ ಹಾಕ್ಬಿಟ್ರು ಅದು 2 ಕೋಟಿ ರೂಪಾಯಿ. ಇಲ್ಲ ನನಗೂ ಬಹಳ ಬೇಜಾರಾಯ್ತು. ಏನಪ್ಪ ಇದು ನಾವು ತಂದು ದುಡ್ಡು ಹೋಯ್ತಲ್ಲ ಅಂತೇಳಿ ಹೋದ್ರು ಬಿಡಂತ ಸುಮ್ಮನೆ ಆದ್ರು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೋಗ್ಬೇಕಾದ್ರೆ ನಮ್ಮೆಲ್ಲ ಶಾಸಕರಿಗೆ ಅವ್ರಿಗೆ 50 ಕೋಟಿ ಕೊಟ್ಟರು, ನಮ್ಗೊಂದು 25 ಕೋಟಿ ಕೊಟ್ಟರು ಅನುದಾನ. ಅದರಲ್ಲಿ ನಾನು ಇಲ್ಲಪ್ಪ ನಾನು ಇವ್ರಿಗೆ ಮಾತು ಕೊಟ್ಟಿದ್ದೆ, ಅದಾಗಿಲ್ಲ. ಯಾಕಂದ್ರೆ ನನಗೆ ಒಂದು ಪದ್ಧತಿ, ಮಾತು ಕೊಟ್ಟರೆ 100% ಮಾಡೇ ಮಾಡ್ತೀನಿ, ಇಲ್ಲ ಮಾತು ಕೊಡಕ್ಕೆ ಹೋಗೋದು. ಇದು ಮಾತು ಕೊಟ್ಟಿದ್ದು ತಪ್ಪಿದ್ದದ, ಇದು ನಮಗೆ ಆ ಕಳಂಕ ನಮಗೆ ಇರಬಾರ್ದು ಅಂತ ಹೇಳಿ ನಾನು 2 ಕೋಟಿ ಇತ್ತು. ಇವಾಗ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಈಗ ಶಕ್ತಿ ಇರೋದಲ್ಲ ಇವರಿಗೆ ಅದ, ಅಯ್ಯನಿಗದ, ನಮಗಿಲ್ಲ. ಈ ಸ್ವಲ್ಪ ನಾವು ಡಿಸೆಕ್ಷನ್ ಆಗಿವಿ. ಆ ಡಿಸೆಕ್ಷನ್ ಟೈಮಲ್ಲಿ ಎಷ್ಟು ನಮ್ಮ ಹತ್ರ ಶಕ್ತಿ ಇದೆ ಅಷ್ಟೇ ಕೆಲಸ ಮಾಡಕ್ ಸಾಧ್ಯ. ಹಾಗಾಗಿ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಯಾವಾಗ ಶುರು ಮಾಡ್ತೀಯಪ್ಪ ಕೆಲಸ? ಇಮಿಡಿಯೇಟ್ ಅಂದ್ರೆ ಯಾವತ್ತು ಡೇಟ್? 2 days. ಏನಪ್ಪ ಶ್ರೀನಿವಾಸ್ ನಿಂದೆ ನೋಡಿ ಜವಾಬ್ದಾರಿ, ನೀನ್ ಮನೆಗೆ ಉತ್ತರಿಸ್ತಿ ಬರ್ತಿರ್ತಿದ್ದಿ. ಅದು ಕೆಲಸ 3ನೇ ದಿನ ಚಾಲ್ ಆಗಿಲ್ಲ ಅಂದ್ರೆ ನನಗೆ ಹೇಳ್ಬೋದು. ಎಲ್ಲದ ದಾರೆಗದ ಆಯ್ತು. ಆದ್ರೆ ಮತ್ತೊಂದು ಪೂಜೆ ಮಾಡಮ್, ನಿನ್ನೆ ಪೂಜೆ ಮಾಡಮ್. ಏನಪ್ಪ ನಮಗ ಅಯ್ಯಣ್ಣ ತರ್ಲಿ, ಸಂಗಪ್ಪ ತರ್ಲಿ, ಜ್ಯೋತಿ ಗೋಪಾಲ ಯಾರು, ನಮಗ್ ಒಂದೇ ಗುರಿ ಆ ಭವನ ಮುಟ್ಕೋ ಭವನ. ನಮ್ಮ ವಸಂತ್ ಕುಮಾರ್ ಅವರು ನಿಮ್ಮೆಲ್ಲರ ಉದ್ದೇಶ ಮಾತನಾಡುವಾಗಿದ್ದಾರೆ. ಇಲ್ಲಿ ಭಾಗವಹಿಸಿರುವಂತ ಎಲ್ಲ ಆತ್ಮೀಯ ಬಂಧುಗಳು, ಈಗಾಗಲೇ ಬಹಳಷ್ಟು ಹಿಂದೆ ಈ ಒಳ್ಳೆ ಸುಸಜ್ಜಿತವಾದಂತಹ ಜಾಗವನ್ನ, ಯಾಕಂದ್ರೆ ಏರ್ಪೋರ್ಟ್ ಹತ್ತಿರ ಬಗಲಾಗಿರುವಂಥದ್ದು, ಇವತ್ತು ಮೇನ್ ರೋಡಿಗೆ ಹತ್ತಿರ ಇರುವಂತಹ ಒಳ್ಳೆಯ ಜಾಗವನ್ನ, ಸುಮಾರು 30 ಗುಂಟೆ ಜಾಗವನ್ನ ನಗರ ಶಾಸಕರಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು ಹೊತ್ತು ಅವರ ಒಂದು ಇಚ್ಛೆಯಿಂದ ಇವತ್ತು ಈ ಜಾಗವನ್ನ ಕೊಡಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದೊಂದು ಗುಂಟೆ ಜಾಗವನ್ನ ಪಡಿಬೇಕಾದ್ರೆ ಹರಸಾಹಸವನ್ನ ಪಡುವಂತ ಸ್ಥಿತಿಗಳು ಇವತ್ತಿನ ದಿನಮಾನದಲ್ಲಿ ನಡೆದಿದೆ. ಯಾಕಂದ್ರೆ ಲ್ಯಾಂಡ್ ರೇಟ್ಗಳನ್ನು ನೋಡಿದ್ರೆ ಬಹಳಷ್ಟು ಗಗನಕ್ಕೆ ಹೋಗುವಂತ ದಿನಮಾನಗಳಲ್ಲಿ ಇವತ್ತು ಆ ಜಾಗವನ್ನ ಸಮಾಜಕ್ಕಾಗಿ ಕೊಡಿಸಿದ್ದಾರೆ. ಹಾಗಾಗಿ ಹಿಂದೆ ಕೂಡ ನಾವು ಪೂಜೆಯನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ಜಾಗವನ್ನ ಹಸ್ತಾಂತರ ಮತ್ತು ಕಟ್ಟಡವನ್ನ ಹಾಕ್ಬೇಕಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಅದರ ಕಾರಣಾಂತರಗಳಿಂದ ಕಟ್ಟಡವನ್ನ ಆಗಿಲ್ಲ. ಹಾಗಾಗಿ ಇವತ್ತು ಅವರು 1 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು DCM ಇಲಾಖೆ ವತಿಯಿಂದ ವಸಂತ್ ಕುಮಾರ್ ಅವರ ಪ್ರಯತ್ನದಿಂದ 1.5 ಕೋಟಿ ರೂಪಾಯಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಮತ್ತು ಇನ್ನೂ 1 ಕೋಟಿ ಅವರು ಇನ್ನು 50 ಲಕ್ಷ ಅಂದ್ರೆ 3.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಪ್ರಾರಂಭ ಆಗಿ ಲ್ಯಾಂಡ್ ಎರ್ಮಿಗೆ ಅದು ಹಸ್ತಾಂತರಿಸುವ ಕೆಲಸವನ್ನಾಗಿದೆ. ತಕ್ಷಣಕ್ಕೆ ಆ ಕಾಮಗಾರಿಯನ್ನ ಪ್ರಾರಂಭ ಆಗಿ ಆ ಕಾಮಗಾರಿಯನ್ನ ಕೆಲಸವನ್ನ ಪ್ರಾರಂಭ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದಕ್ಕೆ ಬೇಕಾದಂತ ಇನ್ನ ಏನು ಕೊರತೆ ಇದೆ ಅನುದಾನವನ್ನ DCM ಇಲಾಖೆ ವತಿಯಿಂದ ಅದನ್ನ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಕೊಡಿಸುವಂತ ಕೆಲಸವನ್ನ ಮಾಡಿ ಸಂಪೂರ್ಣವಾಗಿ ಸಮುದಾಯ ಭವನವನ್ನ ನಮಗೆ ಈ ಕೆಲಸಕ್ಕೆ ತೊಂದರೆಯನ್ನುಂಟು ಮಾಡಿದ್ದವು. ಒಂದೊಂದಾಗಿ ಅವೆಲ್ಲವೂ ಕೂಡ ಇವತ್ತು ಸಾಲ್ವ್ ಆಗಿವೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಈ ಕನಕ ಭವನ ಸ್ಥಳಕ್ಕೆ 32 ಗುಂಟೆ ಸ್ಥಳವನ್ನು ಮಂಜೂರು ಮಾಡಿಸಲು ಕಾರಣೀಭೂತರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾದ ನಂತರ ಪ್ರಥಮವಾಗಿ ಈ ಒಂದು ಸಮಸ್ಯೆಯನ್ನು, ಇಲ್ಲಿ ಅನುದಾನದ ಕೊರತೆಯಾಗಿದೆ, ಸ್ಥಳ ಈಗಾಗಲೇ ಮಂಜೂರಿ ಆಗಿದೆ, ಈಗ ಅದನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಮನವಿಯನ್ನು ವಸಂತಪ್ಪವರ ನೇತೃತ್ವದಲ್ಲಿ ಎಲ್ಲ ಆಲೂಬಾಲ್ ಸಮಾಜದ ಮುಖಂಡರು ಮತ್ತು ನಮ್ಮ ಆತ್ಮೀಯ ಸಹೋದರ ನಮ್ಮ ಈಶಪ್ಪನವರು ಕೂಡ ಬಂದು
ಈ ಕೆಲಸಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಬೇಕೆನ್ನುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ನಾನು ಅಲ್ಲಿ ವೆರಿಫೈ ಮಾಡಿದಾಗ ಈಗಾಗಲೇ ಮಂಜೂರು ಆಗಿದ್ದ ಹಣವನ್ನು ಕೆಲವು ಕಾರಣಾಂತರಗಳಿಂದ ಅದನ್ನು ಕೋಲಾರಕ್ಕೆ ವರ್ಗಾವಣೆ ಮಾಡಿತು. ಕೆಲವು 2 ಕೋಟಿ ರೂಪಾಯಿ ಒಂದು 4 ವರ್ಷದ ಕೆಳಗೆ ಅಲ್ಲಲ್ಲ ಆ ಕಡೆ ಆ ನಂತರ ನಾನು ಮತ್ತೆ ಈ ವರ್ಷದ ಲಾಸ್ಟ್ ಇಯರ್ ಬಜೆಟ್ನಲ್ಲಿ ಮಾಡಬೇಕು ಅಂತೇಳಿ ಶಿವರಾಜ್ ತಂಗಡಿಯವರಿಗೆ ಬೆನ್ನಿಗೆ ಬಿದ್ದು ಪದೇ ಅವರನ್ನು ಒತ್ತಾಯ ಮಾಡಿ 1.5 ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದಾಯಿತು. ಅದು ಬಿಡುಗಡೆ ಕೂಡ ಆಗಿದೆ. ಅದಲ್ಲದೆ ಮತ್ತೆ ಹೆಚ್ಚುವರಿಯಾಗಿ ಇನ್ನೊಂದು 50 ಲಕ್ಷ ಬೇಕಾಗ್ತದೆ ಎನ್ನುವಂಥ ಮಾತನ್ನು ಕೇಳಿದಾಗ ಅದನ್ನು ಕೂಡ ಮಂಜೂರಿ ಮಾಡೋಣ ಎನ್ನುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ಮಂಜೂರಿ ಆಗಿದೆ. ಇದರಲ್ಲಿ ಹಣ ಕೈಬಿಟ್ಟು ಹೋಗ್ತೇನೆ ಅಂತ ಮೊದಲ ಜೊತೆಗೆ ಬೆಂಗಳೂರು ಮೇಲೆ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಈಗಾಗಲೇ ಹೇಳಿದರು ವಸಂತ್ ಕುಮಾರ್ ಅವರು ಸುಮಾರು 3.5 ಕೋಟಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಜಿಲ್ಲಾ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಈ 3.5 ಕೋಟಿ ಜಮಾ ಇದೆ. ಈಗ ನನಗನ್ನಿಸುವ ಈ 3.5 ಕೋಟಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಮುಗಿತದೆ. ಸೆಕೆಂಡ್ ಫ್ಲೋರಿಗೆ ಮತ್ತೆ ಕಡಿಮೆ ಆಗ್ಬೋದು, ಸುಮಾರು 5.5 ಕೋಟಿ ಅಥವಾ 6 ಕೋಟಿ ಆಗ್ಬೋದು ಅಂತ ಒಂದು ಅಂದಾಜಿದೆ. ಗ್ರೌಂಡ್ ಫಸ್ಟ್ ಸೆಕೆಂಡ್ ಮುಗಿಬೇಕಾದ್ರೆ 5.5-6 ಕೋಟಿ ಆಗಬಹುದು. ಈಗ ನಾವು 3.5 ಕೋಟಿ 1 ಕೋಟಿ 2 ಕೋಟಿ ಎರಡು ಬರುತ್ತೆ ಅಂತ ನನಗೆ ಅನಿಸ್ತದೆ. ಇನ್ನು ಘೋಷಣೆ ಮಾಡುವಂಥ ಒಬ್ಬ ಶಾಸಕ ನನ್ನ ವೇದಿಕೆಯಾಗಿದ್ದಾರೆ. ನಾನು ಈ ಮೂಲಕ ಆತನಿಗೂ ಕೂಡ ಒತ್ತಾಯ ಮಾಡ್ತೇನೆ, ಇವತ್ತೇ ಘೋಷಣೆ ಮಾಡೋದ್ರ ಮೂಲಕ ಒಟ್ಟಾರೆಯಾಗಿ ಈ ಒಂದು ಕಟ್ಟಡ ಮುಗಿಯುವಂಥ ನಿಟ್ಟಿನಲ್ಲಿ ಈ 3 ಜನ ಇವತ್ತಿನ ವೇದಿಕೆ ಮೇಲಿರ್ತಕ್ಕಂಥ ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041019663 97421600081. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸ್ವಾತಂತ್ರ್ಯ ಹೋರಾಟ ಸೇರಿದಂತೆ ದೇಶಕ್ಕೆ ಸ್ವಾಮಿ ರಮಾನಂದ ತೀರ್ಥರು ನೀಡಿದ ಕೊಡುಗೆ, ಮಾಡಿದ ಕಾರ್ಯಗಳು ಇತಿಹಾಸದಲ್ಲಿ ದಾಖಲಾಗುವಂತಹದ್ದಾಗಿವೆ ಎಂದು ಕಲಬುರಗಿ ಹಿರಿಯ ಸಾಹಿತಿ ಮತ್ತು ಪತ್ರಕರ್ತ ಶ್ರೀನಿವಾಸ್ ಸಿರ್ನೂರ್ಕರ್ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಬಾಯಿ ತುಳಜಾರಾಮ್ ನಿಜಾಂಕಾರಿ ದತ್ತಿ ಉಪನ್ಯಾಸ ಮತ್ತು ಚೆನ್ನಣ್ಣ ವಾಲೇಕರ್ ವೀರಚಿತ ಚಿಗರೆ ಅಕ್ರಂದನ ಕವನ ಸಂಕಲನ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಂಡಾಯಗಾರ ಸ್ವಾಮಿ ರಮಾನಂದ ತೀರ್ಥ ವಿಷಯ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು. ಸ್ವಾಮಿ ರಮಾನಂದ ತೀರ್ಥರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿತ್ತು. ಅವರನ್ನು ಎಂಥವರು ಕೂಡ ಹೊಗಳದೇ ಇರಲಾರದಂತಹ ದೊಡ್ಡ ಕೊಡುಗೆಗಳನ್ನು ಅವರು ಮಾಡಿದ್ದಾರೆ. ಕಾರ್ಮಿಕ ರಂಗದಲ್ಲಿ ಜವಳಿ ಗಿರಣಿ ಸಂಘಟನೆಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಶಿಕ್ಷಣ, ಭೂ ಸುಧಾರಣಾ ಕಾಯ್ದೆ ಜಾರಿಯಲ್ಲಿ ಅವರ ಕೊಡುಗೆ ಅಪಾರವಾಗಿದ್ದು, ಅವರಿಂದಲೇ ದೇಶದಲ್ಲಿ ಮೊದಲು ಭೂ ಸುಧಾರಣೆ ಕಾಯ್ದೆ ಜಾರಿ ಮಾಡಿದ್ದು ಕರ್ನಾಟಕವಾಗಿದೆ ಎಂದು ಹೇಳಿದರು. ಇದಲ್ಲದೆ ಭಾಷಾವಾರು ಪ್ರಾಂತ್ಯ ನಿರ್ಮಾಣ ಜೊತೆಗೆ ಒಬ್ಬ ಆದರ್ಶ ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದ್ದ ರಮಾನಂದ ತೀರ್ಥರ ಸಾಹಸ ಕೊಡುಗೆ ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಈ ನಾಡಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 18 ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅಂದಿನ ನಿಜಾಂ ಸರ್ಕಾರವು ಇಲ್ಲಿ ಸ್ವಾತಂತ್ರ್ಯ ಬರಲಾರದಕ್ಕೆ ಎಲ್ಲ ಕೊಲೆಗಳು, ಲೂಟಿಗಳು, ಹೆಣ್ಣುಮಕ್ಕಳ ಮಾನಭಂಗ ಮುಂತಾದ ಕೃತಿಗಳಿಂದ ಭಾಳ ಸತಾಯಿಸಿದ್ರು. ಸೈತಾನ ಕೃತಿಯಿಂದಾಗಿ ಇಲ್ಲಿವರು ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆವಾಗ ಒಂದು ಸೂರ್ಯಪ್ರಕಾಶ ಇಲ್ಲಿ ಹುಟ್ಟುತ್ತದೆ. ಅವರೇ ನಮ್ಮ ಸ್ವಾಮಿ ರಮಾನಂದ ತೀರ್ಥರು. ಇವರು ಮೂಲತಃ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನವರು. ಆದರೂ ಕೂಡ ಅವರ ಕಾರ್ಯಕ್ಷೇತ್ರ ಕರ್ನಾಟಕದ ಕೆಲವು ಭಾಗ, ಆಂಧ್ರ ಮತ್ತು ತೆಲಂಗಾಣದ ಈ ಭಾಗ, ಮರಾಠವಾಡ ಇಲ್ಲಿ ಹಮ್ಮಿಕೊಂಡಿದ್ದರಿಂದ ಇವರು ಈ ಚಳವಳಿಯಲ್ಲಿ ಭಾಗವಹಿಸುವುದರಿಂದ ನಮ್ಮಪ್ಪ ತುಳಜಾರಾಮ್ ತಾಜುದ್ದೀನ್ ಆಗ್ತಿದ್ದ, ನಮ್ಮಮ್ಮ ಶಿವಬಾಯಿ ಸುಭಾನ್ ಬೈ ಆಗ್ತಿದ್ರು, ನಾನು ಭಗತ್ರಾಜ್ ನಿಜಾಂಕರ್ ಬಾವುದ್ದೀನ್ ಆಗ್ತಿದ್ದೆ. ಇವೆಲ್ಲ ತಪ್ಪಿಸಿಕೊಂಡು ಇವತ್ತು ಸ್ವತಂತ್ರವಾಗಿ ನಾವು ಮಾತಾಡೋದು ನಮ್ಮನ್ನು ಸ್ವಾತಂತ್ರ್ಯ ಕೊಟ್ಟ ಜೀವಂತ ವ್ಯಕ್ತಿ ರಮಾನಂದ ತೀರ್ಥರ ಬಗ್ಗೆ ಹೇಳಬೇಕಾದ್ರೆ, ನಾನು ಕೆಲವು ವರ್ಷ ಸಿಂದಗಿಯಲ್ಲಿ ಒಂದು 10 ವರ್ಷ ಅಪ್ಪರ ಕೃಷ್ಣ ಪ್ರದೇಶದಲ್ಲಿ ಬೇಕಾದ ಕೆಲಸ ಮಾಡ್ತಿರುವಾಗ ಮೋಟಿಗೆ ರೋಡ್ ಹತ್ರ ಇರುವ ರಮಾನಂದ ತೀರ್ಥರ ಮನೆ ವಾಡ, ಅದು ಪ್ರತಿ ಸಂಡೆ ಬಜಾರ್ಗೆ ಹೋಗಿ ನೋಡಿದ್ವಿ ಯಾರ್ದು ಮನೆ ಅಂದಮೇಲೆ ಅವ್ರು ನಮಗೆ ತಿಳಿಸಿದರು. ಅದಾಗಲೇ ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ. ಇದಕ್ಕೂ ಮೊದಲು ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನ ಅಧ್ಯಕ್ಷ ಭಗತ್ರಾಜ್ ನಿಜಾಂಕಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಭಾರತ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ದೊರೆತರೂ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ದೊರೆತಿರಲಿಲ್ಲ. ಅಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾಮಿ ರಮಾನಂದ ತೀರ್ಥರ ಕೊಡುಗೆ ಬಹಳ ಮುಖ್ಯವಾಗಿದೆ. ಪ್ರತಿ ವರ್ಷ ಪ್ರತಿಷ್ಠಾನದಿಂದ ದತ್ತಿ ಉಪನ್ಯಾಸ ಹಮ್ಮಿಕೊಳ್ಳಲಾಗುತ್ತಿದ್ದು, ಕಳೆದ 8 ವರ್ಷಗಳಿಂದ ಪ್ರತಿಷ್ಠಾನದಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು, ಮುಂದೆಯೂ ಜಿಲ್ಲೆಯ ಸಾಹಿತ್ಯ ಆಸಕ್ತರ ಸಾಹಿತಿಗಳ ಪ್ರೋತ್ಸಾಹ ಹೀಗೆ ಇರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ, ಪ್ರಮುಖರಾದ ಸಿದ್ದಮ್ಮ ವಾಲೇಕರ್,
ಭೀಮನ್ಗೌಡ ಇಟಗಿ, ಆರ್ ಇಂದಿರಾ, ಬಾಬು ಭಂಡಾರಿಗಲ್, ವಿಜಯ ರಾಜೇಂದ್ರ, ರಾವುತರಾವ್ ಬರೂರ್ ಸೇರಿದಂತೆ ಅನೇಕರಿದ್ದರು. ಕನಕ ರುದ್ರಭೂಮಿ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಬಹುದಿನಗಳಿಂದ ಕುರುಬ ಸಮಾಜದ ಬೇಡಿಕೆಯಿಂದ ರುದ್ರಭೂಮಿಯಲ್ಲಿ ಶೆಡ್, ನೀರು ಹಾಗೂ ಬೆಳಕಿನ ವ್ಯವಸ್ಥೆ ಹಾಗೂ 15 ಲಕ್ಷ ರೂಪಾಯಿಗಳಲ್ಲಿ ಬಯಲು ಬೀರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ. ಗುಣಮಟ್ಟ ಕಾಮಗಾರಿ ನಿರ್ವಹಿಸಿ ತ್ವರಿತವಾಗಿ ಕಾಮಗಾರಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಹೇಳಿದರು. ಯಲ್ಲಮ್ಮ ಪಾದದ ದಾರಿಯಲ್ಲಿರುವಂಥ ಕನಕ ರುದ್ರಭೂಮಿ ಕುರುಬರ ರುದ್ರಭೂಮಿಯಲ್ಲಿ ಇವತ್ತು 25 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಬಹಳ ದಿನಗಳ ಬೇಡಿಕೆ ಇತ್ತು. ಈ ಸಮಾಜದ ರಾಯಚೂರಿನಲ್ಲಿರುವಂಥ ಎಲ್ಲ ಬಂಧುಗಳ ಬೇಡಿಕೆ ಇದಾಗಿತ್ತು. ಕಳೆದ ಸಾರಿ ಅವರು ಕಾಂಪೌಂಡ್ ಕಟ್ಕೊಂಡಿದ್ರು. ಈ ಸಾರಿ ಒಂದು ಶೆಡ್ಡು, ನೀರಿನ ಟ್ಯಾಂಕು ಮತ್ತು ನಳ ಮತ್ತು ಒಂದು ದೀಪ ಕುಂದಿರಿಸುವಂಥ ಜಾಗ ಇವು ಮಾಡಬೇಕು ಅಂತೇಳಿ ಅವರ ಬೇಡಿಕೆ ಇದೆ. ಈಗಾಗಲೇ ಗುಣಮಟ್ಟದ ಕಾಮಗಾರಿ ಆಗಬೇಕಂತೇಳಿ ನಾನು ಇಂಜಿನಿಯರಿಗೆ ಸೂಚನೆ ಕೊಟ್ಟಿದ್ದೇನೆ. ಜೊತೆಗೆ ಇವತ್ತು ಬಯಲು ಬೀರಲಿಂಗೇಶ್ವರ ದೇವಸ್ಥಾನಕ್ಕೂ 15 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಆಗಬೇಕು ಮತ್ತು ಮುಕ್ತಾಯ ಆಗಬೇಕಂತೇಳಿ ಸೂಚನೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ವೇಣುಗೋಪಾಲ್, ಹೇಮಣ್ಣ, ಉಣ್ಣಿ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರುಗಳು ಭಾಗವಹಿಸಿದರು. ಉತ್ತಮ ಮಳೆಯಾಗಲಿ, ರೈತರ ಬೆಳೆಗಳು ಉಳಿಯಲಿ ಎಂದು ಪ್ರಾರ್ಥಿಸಿ ತಾಲೂಕಿನ ವಡ್ಲೂರು ಗ್ರಾಮಸ್ಥರು ಭಾನುವಾರ ಗ್ರಾಮದ ಆರಾಧ್ಯ ದೈವಗಳಾದ ಆಂಜನೇಯ ಸ್ವಾಮಿ, ಬಸವಣ್ಣ, ಶ್ರೀ ಮಾರಮ್ಮ ದೇವಿ, ಈಶ್ವರ ದೇವಸ್ಥಾನ ಹಾಗೂ ದ್ಯಾವಮ್ಮ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದ ಸಮೀಪ ಹರಿಯುವ ಕೃಷ್ಣಾ ನದಿಯಿಂದ ಗಂಗಾಜಲ ತಂದು ದೇವಾಲಯಗಳಲ್ಲಿ ಜಲಾಭಿಷೇಕ ನೆರವೇರಿಸಿದ ಗ್ರಾಮಸ್ಥರು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿ ರೈತರ ಸಂಕಷ್ಟ ದೂರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬಿತ್ತನೆ ಮಾಡಿದ ಬೆಳೆಗಳು ಒಣಗುವ ಭೀತಿಯಲ್ಲಿವೆ. ಈ ಹಿನ್ನೆಲೆಯಲ್ಲಿ ಮಳೆರಾಯ ಕರುಣಿಸಿ ನಾಡಿಗೆ ಸಮೃದ್ಧಿ ಮಳೆ ನೀಡಲಿ ಎಂದು ಗ್ರಾಮಸ್ಥರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿಕ ಹಾಗೂ ಬಿಜೆಪಿ ಮುಖಂಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೂಗುರೆಡ್ಡಿ ಗೌಡ, ಹಿಂದೆಂದೂ ಕಾಣದಂತಹ ಬರ ಪರಿಸ್ಥಿತಿ ಎದುರಾಗಿದೆ. ಕೊಳವೆ ಬಾವಿಗಳು ಬತ್ತುತ್ತಿದ್ದು ಜೀವನದಿ ಕೃಷ್ಣೆಯಲ್ಲೂ ನೀರಿನ ಹರಿವು ಕಡಿಮೆಯಾಗಿದೆ. ರೈತರು ಸಾಲ ಮಾಡಿ ಬಿತ್ತನೆ ನಡೆಸಿದ್ದು ಮಳೆ ಕೊರತೆಯಿಂದ ಆತಂಕದಲ್ಲಿ ಇದ್ದಾರೆ. ಉತ್ತಮ ಮಳೆಯಾಗಿ ರೈತರ ಬದುಕು ಸುಧಾರಿಸಲಿ ಎಂಬ ಉದ್ದೇಶದಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಪ್ರತಿ ಬಾರಿ ಬರಗಾಲದ ಸಂದರ್ಭದಲ್ಲಿ ಕೃಷ್ಣಾ ನದಿಯಿಂದ ನೀರು ತಂದು ಗ್ರಾಮದ ದೇವಾಲಯಗಳಲ್ಲಿ ಜಲಾಭಿಷೇಕ ಮಾಡಿದ ಬಳಿಕ ಉತ್ತಮ ಮಳೆಯಾಗಿರುವ ಅನುಭವವಿದೆ ಎಂಬುದು ಗ್ರಾಮಸ್ಥರ ನಂಬಿಕೆ. ಈ ಬಾರಿಯೂ ಮಳೆರಾಯ ಕೃಪೆ ತೋರಿ ಭೂಮಿ ತಂಪಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದರು.
ಭೂಮಿಯಲ್ಲಿ ಹಾಕಿ ಈಗ ಆಲ್ರೆಡಿ ಮಳೆ ಇಲ್ಲದೆ ಈಗ ಆಲ್ರೆಡಿ ಒಂದು ತಿಂಗಳಿಂದ 2 ಸಲ ಬಿತ್ತನೆ ಮಾಡಿ ಈಗ ಎಲ್ಲ ನಮ್ಮ ಊರಿನ ದೇವತೆಗಳಿಗೆ ನಮ್ಮ ಊರಿನ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸಮಾಜ ಬಂಧುಗಳು ಎಲ್ಲ ರೈತ ಮಿತ್ರರು ಎಲ್ಲರೂ ಮೇಲೆ ಎತ್ತಿ ಈಗ ಮಳೆ ದೇವರಿಗಾಗಿ ಇದು ಮಾಡ್ತಾ ಇವತ್ತು ಬೆಳಿಗ್ಗೆ ಎಲ್ಲರೂ ಹೋಗಿ ಎಲ್ಲ ಸಮಾಜದವರು ಎಲ್ಲರೂ ಕೂಡಿ ಹೋಗಿ ಸೂಗರೇಶ್ವರ ಇದು ಕೃಷ್ಣಾ ನದಿಯಲ್ಲಿ ನೀರನ್ನು ತಗೊಂಬಂದು ಪ್ರತಿ ವರ್ಷ ನಾವು ಯಾವುದು ಬರಗಾಲ ಇದ್ದ ಟೈಮ್ನಲ್ಲಿ ನಾವು ಇದೇ ಥರ ಇದು ಮಾಡಿದರೆ ನಮಗೂ ಮಳೆ ದೇವರು ಕರುಣೆ ತೋರ್ತಾನಂತ ನಮ್ಮ ಊರಿನ ರೈತರು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಊರಿನ ಆಂಜನೇಯ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ ಕೆಂಚಮ್ಮನ ದೇವಸ್ಥಾನ ಇವೆಲ್ಲ ದೇವತೆಗಳಿಗೂ ನಾವು ತಲಾ 101 ತಂಬಿಗೆ ಹಾಕಿದಾಗ ನಮ್ಮ ರೈತರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ನಮ್ಮ ಕರ್ನಾಟಕ ಆಗಲಿ ನಮ್ಮ ಊರಾಗಲಿ ಎಲ್ಲರಿಗೂ ಮಳೆ ಬಂದು ಎಲ್ಲ ಒಂದು ಒಳ್ಳೆಯ ಇದಾಗಲಿ ಅಂತೇಳಿ ನಮ್ಮ ದೇವತೆಗಳಿಗೆ ನಾವು ಈ ನೀರು ಹಾಕೋಂಥ ಇವತ್ತು ಇದೆಲ್ಲರೂ ಸೇರಿ ಊರಿನವರೆಲ್ಲರೂ ಸೇರಿ ರೈತರು ಯಾಕಂದರೆ ಕಂಗಾಲಾಗಿದ್ದಾರೆ. ಆ ಒಂದು ವಿಷಯಕ್ಕೆ ನಾವು ದೇವತೆಗಳು ಏನಾದರೂ ನಮ್ಗೆ ಇದು ಮಾಡಿ ಮಳೆ ದೇವರು ಬಂದರೆ ಎಲ್ಲ ಅಂಥೇಳಿ ನಾವು ಅಲ್ಲಿಂದ ಇಲ್ಲಿಗೆ ಮಾಡಿರ್ತಕ್ಕಂಥ ಒಂದು ಈ ಆಚರಣೆಗಳನ್ನು ಮಾಡ್ಕೊಂಡ್ವಿ. ನಮಗೆ ಒಳ್ಳೆಯದಾಗ್ತದೆ. ದೇವರು ಮಾರಮ್ಮವ್ವ ಮತ್ತು ಆಂಜನೇಯ ಸ್ವಾಮಿ, ಬಸವಣ್ಣ, ಈಶ್ವರ ಎಲ್ಲ ಒಂದು ದೇವತೆಗಳಿಗೆ ನಾವು ಇದೇ ರೀತಿ ಯಾವಾಗಲೂ ಮಾಡ್ತಾ ಇರ್ತೀವಿ. ದೇವರು ಕರುಣೆ ತೋರ್ತಾನಂತ ದೇವ್ರ ಮೇಲೆ ಭಾರ ಇಟ್ಟು, ಮಳೆ ದೇವ್ರ ಮೇಲೆ ಭಾರ ಇಟ್ಟು ಇಷ್ಟೆಲ್ಲ ಬೆಳಗ್ಗೆಯಿಂದ ನಮ್ಮೂರಿನ ರೈತರು, ಮುಖಂಡರು, ಊರಿನ ಎಲ್ಲ ರೈತರು ಸೇರಿ ಈ ಒಂದು ಇದು ಮಾಡಿದ್ದೀವಿ. ನಮಗೆ ದೇವರು ಕರುಣೆ ತೋರ್ಬೇಕಂತ ಹೇಳ್ತಾ ನನ್ನ 2 ಮಾತು. ಕಾರ್ಯಕ್ರಮದಲ್ಲಿ ಶರಣಗೌಡ ಮೇಟಿ, ಮಹದೇವಪ್ಪ ಮುನ್ನಾಳ್, ಶಿವರಾಜ್ ಕುಮಾರ್, ನಾಗಣ್ಣಗೌಡ, ಪೊಲೀಸ್ ಪಾಟೀಲ್, ಸೂಗಪ್ಪ ಕಬ್ಬೇರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬೀರಪ್ಪ, ನಾಗೇಂದ್ರಪ್ಪ ಹರಿಜನ, ಲಚ್ಚಪ್ಪ ಹರಿಜನ, ನರಸಿಂಹ ಚಲವಾದಿ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ವಿವಿಧ ಸಮಾಜಗಳ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಶಾಲಾ ಕಾಲೇಜು ಸಮಯಕ್ಕೆ ಸಮರ್ಪಕ ಸಾರಿಗೆ ಸೌಲಭ್ಯ ಇಲ್ಲದ ಕಾರಣ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿರುವುದನ್ನು ಖಂಡಿಸಿ ತಾಲೂಕಿನ ಕಡಗಂದೊಡ್ಡಿ ರಸ್ತೆಯಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಕಡಗಂದೊಡ್ಡಿ ಗ್ರಾಮದಿಂದ ರಾಯಚೂರು ನಗರಕ್ಕೆ ಶಾಲೆ ಹಾಗೂ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿದಿನ ಸಾರಿಗೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಬೂರ್ದಿಪಾಡು, ಆತ್ಕೂರು ಹಾಗೂ ಡಿರಾಂಪುರ ಗ್ರಾಮಗಳಿಂದ ಬರುವ ಸರ್ಕಾರಿ ಬಸ್ಗಳಲ್ಲಿ ಹೆಚ್ಚಿನ ಜನಸಂದಣಿ ಇರುವುದರಿಂದ ಕಡಗಂದೊಡ್ಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸುವುದಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಬಸ್ ಹತ್ತಲು ಸಾಧ್ಯವಾಗದೆ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಮಯಕ್ಕೆ ಶಾಲೆ ಹಾಗೂ ಕಾಲೇಜಿಗೆ ಹಾಜರಾಗಲು ಸಾಧ್ಯವಾಗದ ಕಾರಣ ಪ್ರಾಂಶುಪಾಲರು ಟಿಸಿ ವರ್ಗಾವಣೆ ಪತ್ರ ಪಡೆದು ಬೇರೆಡೆಗೆ ಸೇರುವಂತೆ ಸೂಚಿಸುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ದೂರಿದರು. ಈ ಕುರಿತು ಸಾರಿಗೆ ನಿಯಂತ್ರಣ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಪ್ರಸ್ತುತ ಹೊಸ ಆಶ್ರಯ ಕಾಲೋನಿವರೆಗೆ ಸಂಚರಿಸುತ್ತಿರುವ ನಗರ ಸಾರಿಗೆ ಬಸ್ಸನ್ನು ಇನ್ನೂ 5 ಕಿಲೋಮೀಟರ್ ವಿಸ್ತರಿಸಿ ಕಡಗಂದೊಡ್ಡಿವರೆಗೆ ಸಂಚರಿಸುವಂತೆ ಮನವಿ ಮಾಡಲಾಗಿತ್ತು. ಅಧಿಕಾರಿಗಳು ಭರವಸೆ ನೀಡಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೊರತಕುಂದ, ಮಾಮಿಡಿದೊಡ್ಡಿ, ಯರಗುಂಟ, ಪಲಕಂದೊಡ್ಡಿ, ಶಾಖಾಬಾದಿ ಹಾಗೂ ಸಗಂಕುಟ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಪ್ರತಿದಿನ 5 ರಿಂದ 8 ಕಿಲೋಮೀಟರ್ವರೆಗೆ ನಡೆದುಕೊಂಡು ಶಾಲೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕೂಡಲೇ ಹೆಚ್ಚುವರಿ ಬಸ್ಸುಗಳನ್ನು ನಿಯೋಜಿಸಿ ನಗರ ಸಮೀಪದ ಗ್ರಾಮಗಳಿಗೆ ನಗರ ಸಾರಿಗೆ ಬಸ್ ಸೇವೆಯನ್ನು ವಿಸ್ತರಿಸಬೇಕೆಂದು ಒತ್ತಾಯಿಸಿದರು. ಮಾತಾಡಿದ್ರಿ ಅವ್ರು ಡಿಪೋಗೆ ಫೋನ್ ಮಾಡಿದ್ರೆ ಅವರು ಬ್ಲಾಕ್ ನಾಗ ಇರ್ತಾರೆ, ಫೋನ್ ಎತ್ತದಿಲ್ಲ. ಒಂದೊಂದ್ ದಿನ ಫೋನ್ ನಂಬರ್ ಬ್ಲಾಕ್ ಹಾಕ್ತಾರ, ಬ್ಲಾಕ್ ಹಾಕ್ತಾರ. ಒಂದೊಂದ್ ದಿನ ಫೋನ್ ಎತ್ತದಿಲ್ಲ. ಇವ್ರು ಕಾಲೇಜ್ ಅವ್ರು ನೋಡಿದ್ರೆ ಟಿಸಿ ತಗೊಂಡ್ ಹೋಗುದಿಲ್ಲ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಕಟ್ರಿ, ಬರಕ್ ಹೋಗ್ಬಾರ್ರಿ ಅಂತ ಇವ್ರ. ಇವತ್ತೂ ಲೇಟ್ ಆಗಿ ಬಂದದ. ಎಷ್ಟು ಗಂಟೆಗೆ ಬರ್ಬೇಕಿತ್ತು, ಎಷ್ಟು ಗಂಟೆಗೆ ಬಂದಿದೆ? 8:30. ನಮ್ಮ ರಾಯಚೂರಲ್ಲಿ 7:30 ಬಿಡಬೇಕು, ರಾಮಪುರಲ್ಲಿ 8:30 ಬರಬೇಕು. ಏನ್ ಸಮಸ್ಯೆ? ಇಲ್ಲ ಸರ್, ನಮಸ್ಕಾರ. ನೀರಾಂಬುರ ಗಾಡಿ 3 ತಿಂಗಳಿಂದ ಸಮಸ್ಯೆ ಆಗ್ತದೆ ಸರ್. ಸ್ಟೂಡೆಂಟಿಗಳಿಗೆ ತೊಂದರೆ ಆಗ್ತಾ ಇದೆ, ಇದು ರೈತರಿಗೆ ತೊಂದರೆ ಆಗ್ತಾ ಇದೆ, ಊರಿನ ಹಿರಿಯರು ಮುಖಂಡರಿಗೆ ಅವರೆಲ್ಲರಿಗೂ ತೊಂದರೆ ಆಗ್ತದೆ ಸರ್. ಡಿ.ಪಿ. ಮ್ಯಾನೇಜರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಡಿ.ಡಿ.ಒ ಮಾಡಿದ್ರೆ ಡಿ.ಡಿ.ಒ ಮಾಡ್ತಾ ಇಲ್ಲ, ಡಿ.ಸಿ ಮಾಡಿದ್ರೆ ಡಿ.ಸಿ ಮಾಡ್ತಾ ಇಲ್ಲ. ನಾವು ಡಿ.ಸಿ ತಲೆಗೆ ಹೋದ್ರೆ ಡಿ.ಪಿ. ಮ್ಯಾನೇಜರ್ಗೆ ಹೋಗಂದ್ರೆ ಡಿ.ಪಿ. ಮ್ಯಾನೇಜರ್ ಕೇಳಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಹೋಗಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರೆ ನಿಮ್ಮ ರೂಟ್ ಗಾಡಿನೇ ಇಲ್ಲ, ಇದು ಬೇರೆ ರೂಟ್ ಗಾಡಿ ಅಡ್ಜಸ್ಟ್ ಮಾಡ್ತಾರೆ, ಒಂದು ಟ್ರಿಪ್ ಬರ್ತದ, ಇಲ್ಲಾಂದ್ರೆ ಇಲ್ಲ. ನೈಟ್ ಬಂದರೆ ಬೆಳಗ್ಗೆ ಬರಲ್ಲ, ಬೆಳಗ್ಗೆ ಬಂದರೆ ನೈಟ್ ಬರಲ್ಲ. ದಿನ ಇದೇ ಕಿರಿಕಿರಿ ಆಗಿದೆ ಸರ್. ಈಗ ಈ ಬಸ್ ಬಂದಿದೆ ಅಲ್ಲ, ಬಸ್ಸು ಬಂದಿದೆ ಸರ್. ಎಷ್ಟು ಗಂಟೆಗೆ ಬರ್ಬೇಕಿತ್ತು, ಎಷ್ಟು ಗಂಟೆಗೆ ಬಂದಿದೆ? ಈಗ ರಾಯಚೂರಲ್ಲಿ 7:30 ಬಿಡ್ಬೇಕು ಸರ್, ರಾಮಪುರಲ್ಲಿ 8:30 ಬರಬೇಕು. ಹೌದಾ? 10 ಗಂಟೆಗೆ ಬಂದ ಸರ್. ಇವಾಗ ನಮ್ಮ ಕಾಲೇಜ್ ಟೈಮಿಂಗ್ ಒಂದೊಂದು ಕಾಲೇಜ್ ಒಂದೊಂದು ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಬೆಳಗ್ಗೆ 7 ಗಂಟೆಯಿಂದ ಒಂದು ಕಾಲೇಜ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ, 10 ಗಂಟೆಯಿಂದ ಒಂದು ಕಾಲೇಜ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಬಂದರೆ ನೈಟ್ ಬರಲ್ಲ, ನೈಟ್ ಬಂದರೆ ಬೆಳಗ್ಗೆ ಬರಲ್ಲ, ಸಾಯಂಕಾಲ ಬಂದರೆ ಸಾಯಂಕಾಲನೂ ಬರಲ್ಲ. ಅದು ಒಂದು ಅಚಾನಕ್ ಅದನ್ನ ಯಾವ್ದಾನ ಬೇರೆ ರೂಟ್ ಗಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಈ ಕಡೆ
ನಿಮ್ಮ ಕಾಲೇಜ್ ಯಾವ್ದಮ್ಮ? ನಿಮ್ಮ ಟೈಮಿಂಗ್ ಏನು ಕಾಲೇಜ್ದು? ಮುನ್ನೂರುವಾಡಿ ರಾಯಚೂರು. ಯಾವ ಕಾಲೇಜು? ಮುನ್ನೂರುವಾಡಿ ಸರ್. ಹಾಂ, ಟೈಮಿಂಗ್ ಏನಿದೆ ಕಾಲೇಜ್? 9 ಚಾಲು ಆಗ್ತದ, 3 ಬಂದದ. ನಿಮ್ಮ ಕಾಲೇಜ್ ಯಾವುದು? SKS ಪ್ಯಾರಾಮೆಡಿಕಲ್ ಕಾಲೇಜ್ 9 o'clockಗೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಬಸ್ ಸರಿಯಾಗಿ ಬರಲ್ಲ. ಡಿಪೋ ಮೇಜರ್ ಕಾಲ್ ಮಾಡಿದ್ರೆ ಅವ್ರು ಏನಂತಾರ, ಬರ್ತದಮ್ಮ ಬಸ್ಗಿನ ಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾರೆ, ಇಲ್ಲಾಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬರ್ತಾರೆ. ಒಂದಿನ 11 ಗಂಟೆಗೆ ಬಂದಿವಿ, ಯಾವನ್ ಕೇಳ್ತಾನೆ? ಯಾರು ಕೇಳಕ್ ಬರಲ್ಲ. ರಾತ್ರಿ 11, 12 ಗಂಟೆಗೆ ಆಗ್ತದ ಬರೋದು. ಹೆಣ್ಮಕ್ಳು ಯಾರು ಆ ಟೈಮ್ ಮೇಲೆ ಬಂದ್ರೆ ಮನೇಲಿ ಸುಮ್ಮನೆ ಇರ್ತಾರ? ನಮ್ಮ ಸ್ಕೂಲ್ ಹೆಸರು ಜೆಪ್ ಸ್ಕೂಲ್. ಟೈಮಿಂಗ್ 8:30, ಬಸ್ ಬರೋದೇ 9. ದಿನ ಎಷ್ಟು ಗಂಟೆಗೆ ಬರುತ್ತೆ ಬಸ್? 9. ನಿಮ್ಮ ಶಾಲೆ ಟೈಮ್ ಏನು? ನಮ್ಮ ಶಾಲಾ ಟೈಮ್ 8:30, ಬಸ್ 10:30. ಹೌದಾ? ಟೀಚರ್ಸ್ ಏನನ್ನಲ್ಲ ನಿಮಗೆ? ಬೈತಾರ? ವಾಪಸ್ ಕಳ್ಸರಿ ಇವತ್ತು. ಸರ್, ಏನ್ ಸಮಸ್ಯೆ ನಿಮ್ದು? ಸರ್, ನಮ್ಗೆ 1 ತಿಂಗಳಾಯ್ತು. 3 ತಿಂಗಳಿಂದ ಬರೀ ದಿನ ಕೇಳಿದ್ರು ಕೂಡ ಬಸ್ ಟೈಮಿಗೆ ಬರಲ್ಲ. 8:30 ಬರೋ ಬಸ್ಸು 9, 10, 9, 10 ಬರ್ತದ. ಆದ್ರೆ ದಿನ ಒಂದು ಸಬ್ಜೆಕ್ಟ್ ಮುಗಿತದಲ್ಲಿ ಪಾಠ ಹೇಳಕ ಅವ್ರು ಟೀಚರ್ ನೋಡಿದ್ರೆ ಅಲ್ಲಿ ನೀವು ಬರಲ್ಲ, ದಿನ ಹಿಂಗೆ ಮಾಡ್ತೀವಿ. 1 ದಿನ ಅಂದ್ರೆ ಸರಿ, 2 ದಿನ ಸರಿ, ನೀವು 1 ತಿಂಗಳ ತನಕ ಆದ್ರೂ ಕೂಡ ದಿನ ತಾಸು 2 ತಾಸು ಲೇಟಾಗಿ ಬರ್ತೀರಿ. ಅದಕ್ಕೆ ನೀವು ನಿಮ್ಗೆ ಕೂಡ ಆಗಲ್ಲ. ಡೈರೆಕ್ಟ್ ಎಕ್ಸಾಮ್ನ ಬರ್ರಿ, ಇಲ್ಲಾಂದ್ರೆ ಇಟ್ಕೊಂಡು ನಿಮ್ ಕೈಲ ಬೇಕಿದ್ದವ್ರು ಸ್ಕೂಲ್ನೆಲ್ಲ ಹಚ್ಕೊಂಡ್ಬಿಡ್ರಿ ಅಂತ ಹೇಳಿ ಅವ್ರು ಎಲ್ಲ ಬ್ಯಾಗ್ ಎಲ್ಲ ಹೊರ ಬಿಸಾಕ್ಯಾರ. ಅದ್ರ ಸಲುವಾಗಿ ಸರ್ ನಮ್ಗೆ ಬಸ್ ಬೇಕೇ ಬೇಕು. ಮುಂಜಾನೆ ಸಾಯಂಕಾಲನ ಕರೆಕ್ಟ್ ಟೈಮ್ಗೆ ಬರಬೇಕು. ಮುಂಜಾನೆ 8:00 ಇಲ್ಲಿ ಬಂದು ಸಾಯಂಕಾಲ 4:00 ಬಸ್ಸನ್ನ ಕರೆಕ್ಟ್ ಎರಡನ್ನ ಕಂಪಲ್ಸರಿ ಬಿಡಲೇಬೇಕು ಸರ್ ನಮ್ಗೆ. ಮುರಳಿ, ಇದು ಬಸ್ ಟೈಮಿಂಗ್ ಏನಿದೆ ಇದು? ಅದೇ ಸರ್, ಫ್ರೆಶ್ ಗಾಡಿ ಅಲ್ಲಿ ರಾಯಚೂರಲ್ಲಿ 7 ಗಂಟೆಗೆ ಬಿಟ್ರೆ ಇಲ್ಲಿ ರಾಂಪುರಲ್ಲಿ 8:00 ಬರುತ್ತೆ ಸರ್. ಇಲ್ಲಿಂದ 8:35 ಬಿಟ್ರೆ ರಾಯಚೂರಲ್ಲಿ 9:50 ಇರ್ಬೇಕು ಸರ್. ಅದಾಯ್ತು. ನೆಕ್ಸ್ಟ್ನೇ ಟ್ರಿಪ್ಪು ಅಲ್ಲಿಂದ ರಾಯಚೂರಿಂದ 10:15 ಬಿಟ್ರೆ ಇಲ್ಲಿ 11 ಗಂಟೆ ಒಂದಿರುತ್ತೆ ಸರ್. ಇಲ್ಲ 11 ಗಂಟೆ ಬಿಟ್ರೆ ಇದು ರಾಯಚೂರಲ್ಲಿ 12 ಗಂಟೆಗೆ ಇರುತ್ತೆ ಸರ್. ರಾಯಚೂರಲ್ಲಿ 12 ಗಂಟೆ ಬಿಟ್ರೆ ರಾಂಪುರಲ್ಲಿ 1 ಗಂಟೆಗೆ ಇರುತ್ತೆ ಸರ್. ರಾಂಪುರಲ್ಲಿ 1 ಗಂಟೆ ಬಿಟ್ರೆ ರಾಯಚೂರಲ್ಲಿ 2 ಗಂಟೆ ಇರುತ್ತೆ ಸರ್. ಒಟ್ಟು ಎಷ್ಟು ಟ್ರಿಪ್ಗಳು ನಮ್ಮ ಸರ್? ಟೋಟಲ್ 7 ಸಿಂಗಲ್ ಇದೆ ಸರ್. ಈಗ 7 ಸಿಂಗಲ್ 1 ಸಿಂಗಲ್ ಬರ್ತಾ ಇಲ್ಲ ಸರ್. ಹೌದಾ? ಟೋಟಲ್ 7 ಸಿಂಗಲ್ ಇದೆ. ಫ್ರೆಶ್ ಗಾಡಿ 7 ಸಿಂಗಲ್, ಇನ್ಕಮಿಂಗ್ 4 ಸಿಂಗಲ್ ಮಾಡ್ಬೇಕು ಸರ್. ಅದರಲ್ಲಿ ಯಾವ ಟ್ರಿಪ್ ಬರ್ತಾ ಇಲ್ಲ. ಈಗ ನಿಮ್ಮ ಬೇಡಿಕೆಯನ್ನು? ನಮ್ಮ ಬೇಡಿಕೆ ಬಸ್ ಬರ್ಬೇಕು ಸರ್. ಟೈಮ್ ಟು ಟೈಮ್ ಓಡಾಡ್ಬೇಕು. ಯಾಕಂದ್ರೆ ಕಾಲೇಜ್ ಟೈಮಿಂಗ್ ಒಂದೊಂದು ತರ, ಒಂದೊಂದು ಕಾಲೇಜ್ ಟೈಮಿಂಗ್ ಇದೆ. ಒಂದು ಕಾಲೇಜ್ 10 ಗಂಟೆ ಬಿಡ್ತಾರೆ, ಇನ್ನೊಂದು ಕಾಲೇಜ್ 12 ಗಂಟೆ ಬಿಡ್ತಾರೆ. ಅದಕ್ಕೆ ಪರಿಹಾರ ಸಿಗ್ಬೇಕಂದ್ರೆ ಫಸ್ಟ್ ಟೈಮ್ ಟು ಟೈಮ್ ಬಸ್ ಓಡಾಡ್ಬೇಕು. ವಿದ್ಯಾರ್ಥಿಗಳು ಆದ್ರೆ ಮುಂದಿನ ಪ್ರಜೆಗಳಾಗಬೇಕಂತಂದ್ರೆ ಈಗ ಕರೆಕ್ಟ್ ಟೈಮ್ಗೆ ಬಸ್ ಬರಲ್ಲಂದ್ರೆ ವಿದ್ಯೆ ಕಲಿಯೋದೇ ಇಲ್ಲ. ಅವ್ರು ಸರಿಯಾಗಿ ವಿದ್ಯೆ ಕಲಿಸಿದ ಟೈಮ್ನಾಗೆ ಇವರು ಅಲ್ಲಿ ಕಾಲೇಜಿನಲ್ಲಿ ಇರೋ ಅಂತಂದ್ರೆ ಅವ್ರಿಗೆ ಅರ್ಥ ಆಗೋದೇನು? ಅವ್ರು ಹೇಳೋದೇ ಇಲ್ಲ. ಅದು ಹೆಂಗ ಪ್ರಜೆಗಳಾಗ್ತಾರ? ಅದು ಆ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಎಲ್ಲ ಈಗ ಬಸ್ ಬರಲಾದ ಕಾರಣ ಬಸ್ ಡಿಪೋನವ್ರೆ. ಇದು ವಿದ್ಯಾರ್ಥಿಗಳು ಫೇಲ್ ಮಾಡೋದು ಕೂಡ ಬಸ್. ಎಲ್ಲೋಗಿದ್ರಮ್ಮ? ಎಲ್ಲೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ಯಾಕೆ ಬಸ್ ಇಲ್ಲ? ದಿನ ಹಿಂಗೆ ಬರ್ತೀರಿ? ಈಗ ಮತ್ತೆ ಟೆಂಪೋ ಸಿಗಿಲ್ಲಪ್ಪ? ಟೆಂಪೋ ಸಿಗಿಲ್ಲಪ್ಪ, ಏನ್ ಮಾಡ್ತೀರಿ? ಎಲ್ಲಿಂದ? ಸುಳ್ಳು ಹೇಳ್ತೀರಿ? ಒಟ್ಟು ಎಷ್ಟು 5 ಕಿಲೋಮೀಟರ್ ಆಗುತ್ತಾ? 6 ಕಿಲೋಮೀಟರ್ ಆಗುತ್ತಾ? ಎಷ್ಟು ಕಿಲೋಮೀಟರ್ ಆಗುತ್ತಾ? ಅಷ್ಟೇ 7 ಕಿಲೋಮೀಟರ್ ನಡ್ಕೊಂಡ್ ಬರ್ತೀರಿ ಅಮ್ಮ? ಮತ್ತೆ ನಡುವೆ ಒಂದು ಅಂಚಿಗಳಿಲ್ಲ ನಿಮ್ಗ? ಜಗ್ಗಿ ಜನ ಇರ್ತಾರೆ ನೀವು? ರಮೇಶ, ಈ ಮಕ್ಕಳು ನಿಮ್ಮ ಮಕ್ಕಳ? ನಿಮ್ಮೂರ ಮಕ್ಕಳ? ಈ ದಿನ ಎಲ್ಲಿ ಹೋಗ್ತಾರೆ ಮಕ್ಕಳು? ಮತ್ತೆ ಇಲ್ಲಿ ಮತ್ತೆ ಬಸ್ ಬರ್ಲಪ್ಪ, ಏನ್ ಮಾಡ್ತೀವಿ ಮತ್ತೆ ನೀವು? ಇದೇ ಅವಸ್ಥಾನ ರಾತ್ರಿ ಗಾಡಿ ಮೇಲೆ ಹಾಕಿ ಬರ್ತೀವಿ. ಒಂದೊಂದ್ಸಲ ರಾತ್ರಿ ಗಾಡಿ ಮೇಲೆ ಹಾಕೊಂಡ್ ಬಂದಿಲ್ಲ ಫೋನ್ ಮಾಡಿ. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಗೆ? ಆಯ್ತದ 7 ಕಿಲೋಮೀಟರ್ 8 ಆಯ್ತದ. ಮತ್ತೆ ನಿಮ್ಮ ಮಕ್ಕಳು ಒಂದು ಬರ್ಲಪ್ಪ, ಏನ್ ಮಾಡ್ತೀರಿ ನೀವು? ಗಾಡಿ ಇಲ್ಲ ಅದು ಏನ್ ಮಾಡ್ತಾರೆ? ಗಾಡಿ ಇಲ್ಲ ಅಂದ್ರೆ ಆಯ್ತು, ಮತ್ತೆ ಯಾರನ್ನ ಕಾಲ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ನೋಡಿ, KSRTC ಬಂಧುಗಳೇ, ಇದು ನಮ್ಮ ಮಕ್ಕಳ ದುಸ್ಥಿತಿ ಇದು.
ಹೆಣ್ಣೊಂದು ಕಲಿತಾರೆ ಶಾಲೆ ಅಂತ ಹೇಳ್ತೀರಿ. ಈ ಹಸು ಕಂದಗಳು ಏನು ಮಾಡ್ತೀರಿ ನೀವು ಆ್ಯಕ್ಚುಲಿ? ಒಂದು ಮತ್ತೆ ಹೇಳ್ತೀರಿ ನೀವು ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ತೀರಿ. ಮ್ಯಾಗ್ನೆಟ್ ಶಾಲೆ, ಈ ಮಕ್ಕಳು ಯಾವ ಮ್ಯಾಗ್ನೆಟ್ ಶಾಲೆ ಹೇಳ್ತೀರಿ ನೀವು? ಎಂಥ ಮ್ಯಾಗ್ನೆಟ್ ಶಾಲೆ ಹೇಳ್ತೀರಿ ಇದಕ್ಕ? ಈ ಮಕ್ಕಳು ಹೇಳ್ರಿ ಮತ್ತೆ ಯಾವ ಶಾಲೆ ಕರ್ಕೊಂಡು ಹೋಗ್ತೀರಿ ಮಕ್ಕಳು? ನೋಡಿ ಈ ಕಂದಮ್ಮಗಳನ್ನ ಹೆಂಗೆ ಕರ್ಕೊಂಡು ಹೋಗ್ತೀರಿ ನೀವು ಆ್ಯಕ್ಚುಲಿ? ಅಧಿಕಾರಿಗಳೇ, ನಮ್ಮ ಎಜುಕೇಶನ್ ಮಿನಿಸ್ಟ್ರೇ, ನೋಡಿ ಹೆಣ್ಮಕ್ಳ ಪರಿಸ್ಥಿತಿ ನೋಡ್ರಿ. ಮ್ಯಾಗ್ನೆಟ್ ಶಾಲೆ ಮಾಡಿಬಿಟ್ಟು ಮ್ಯಾಗ್ನೆಟ್ ಶಾಲೆಗೆ ಈ ಮಕ್ಕಳು ಕರ್ಕೊಂಡು ಹೋಗ್ತೀವಿ 7 ಕಿಲೋಮೀಟರ್ ಸಾಕಾಗ್ಯದ. ಏನು ಗೋಪಾಲ್ ಅವರು ಇವ್ರ ಮೆಂಬರ್ ಅಲ್ಲ ನೀವು? ಏನ್ ಹೇಳ್ತೀರಿ ನೀವು? ಡಿಪಿ ಮ್ಯಾನೇಜರ್ಗೆ ಮಾಡಿ ಸಾಕಾಗಿದೆ. ಹುಡುಗರ ಪರಿಸ್ಥಿತಿ ಬಹಳ ಗಂಭೀರ ಅದ. KSRTC ಡಿಪೋ ಮ್ಯಾನೇಜರ್ ಅಷ್ಟೇ ಮಾತಾಡೋದು. ಬಸ್ ಇಲ್ಲ ಅಂತ ಹೇಳ್ತಾನ, ಡ್ರೈವರ್ ಇಲ್ಲ ಅಂತ ಹೇಳ್ತಾನ, ಕಂಡಕ್ಟರ್ ಇಲ್ಲ ಅಂತ ಹೇಳ್ತಾನ. ಒಂದಲ್ಲ ಪ್ರಾಬ್ಲಮ್ ನೋಡಿ. ಈಗ ಹುಡುಗರು ಏನ್ ಮಾಡ್ಬೇಕು ಹೇಳು? ಗೌರ್ಮೆಂಟ್ ಸ್ಕೂಲ್ ಓದಲಿಲ್ಲ ಅಂದ್ರೆ ಓದಲಿಲ್ಲ ಅಂತಾರ. ಪ್ರೈವೇಟ್ ಹಾಕಿದ್ರೆ ಒಂದು ತಿಪ್ಪಲ, ಗೌರ್ಮೆಂಟ್ ಹಾಕಿದ್ರೆ ಈ ತಿಪ್ಪಲ. ಅದು ಹೆಂಗ ಮಾಡ? ರೊಕ್ಕ ಇದ್ದವರು ಪ್ರೈವೇಟ್ ಬರ್ತಾರೆ, ಬಡವರು ಈಗೆಲ್ಲ ಮಕ್ಕಳು ಈ ಮಕ್ಕಳು ಬಸ್ ಸಿಗ್ಲಾದ್ರೆ ಶಾಲೆಗೆ ಹೋಗಿಲ್ಲ ಮಕ್ಕಳು. ನಿಮ್ ಮ್ಯಾಗ್ನೆಟ್ ಶಾಲೆ ಮಾಡಿಬಿಟ್ಟು ಮ್ಯಾಗ್ನೆಟ್ ಶಾಲೆ ಮಾಡಿಬಿಟ್ಟು ಈ ಮಕ್ಕಳು ಶಾಲೆ ಕರ್ಕೊಂಡು ಹೋಗಕ್ಕೆ ಆಗ್ತದೆ ನಿಮ್ಗ? ಆಗಲ್ಲ. ದಯವಿಟ್ಟು ಮ್ಯಾಗ್ನೆಟ್ ಶಾಲೆ ಬಂದ್ ಮಾಡ್ರಿ. ಈ ಶಾಲೆ ಮಕ್ಕಳು ಈ ಮಕ್ಕಳಿಗೆ ನೀವು ಬಸ್ ಕಳ್ಸೋದಂತವ್ರು ನೀವು ಈ ಹಸುಗಂದಗಳಿಗೆ ಬಸ್ ಕಳ್ಸೋದ್ರು ಮ್ಯಾಗ್ನೆಟ್ ಶಾಲೆಗೆ ಬಸ್ ಕಳಿಸ್ತೀರ? ಇದು ಸಾಧ್ಯ ಇಲ್ಲ. ದಯವಿಟ್ಟು ಬಂದ್ ಮಾಡ್ರಿ. ಈ ಹಸು ಮಕ್ಕಳಿಗೆ ಇಲ್ಲಿ ನೋಡಿ, ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ ಈ ಶಾಲೆ ಮಕ್ಕಳಿಗೋಸ್ಕರ ವಿಶೇಷವಾದಂಥ ಬಸ್ ಕಳಿಸಿದ್ದಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಿ? ಡಿಪೋ ಮ್ಯಾನೇಜರ್ ಏನು ಹಚ್ಕೋದಿಲ್ಲ. ಡಿಪೋ ಮ್ಯಾನೇಜರ್ರೇ, ಒಂದು ತಿಳ್ಕೊಳ್ರಿ, ಈ ಮಕ್ಕಳಿಗೆ ಒಂದು ಏನಾರ ಅನಾಹುತ ಆದಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಚ್ತೀನಿ ಬೆಳಗಿಲ್ಲ ನಿಮ್ಗೆ. ನಾನು ಈ ನನ್ನ ಹಸುಗಂದಗಳಿಗೆ, ಈ ಹೆಣ್ಮಕ್ಳಿಗೆ, ಸಣ್ಣ ಬಾಲಕಿಯರಿಗೆ ಏನಾದರೂ ಅನಾಹುತ ಆದಲ್ಲಿ ನಿಮ್ಮ ಮನೆಗೆ ಬಿಡಂಗಿಲ್ಲ ನಾನು. ಪ್ರತಿಭಟನೆಯಲ್ಲಿ ಕೆ ರಂಗನಾಥ, ಭಾಸ್ಕರ ಬಾಬು, ಪ್ರತಾಪ್ ರೆಡ್ಡಿ, ಕೆ ವೀರೇಶ್, ಜಿಂತಪ್ಪ ವಡ್ಲೂರು ಸೇರಿದಂತೆ ಅನೇಕರಿದ್ದರು. ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ಮುಕ್ತ ದೇಶಕ್ಕಾಗಿ ಒಂದು ದಿಟ್ಟ ಹೆಜ್ಜೆ ಎಂಬ ಧ್ಯೇಯವಾಕ್ಯದೊಂದಿಗೆ ಹಮ್ಮಿಕೊಂಡಿರುವ ಜಾಗೃತಿ ಅಭಿಯಾನಕ್ಕೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಜಾಗೃತಿ ಪೋಸ್ಟರ್ಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಸಾರ್ವಜನಿಕರು ಉಚಿತ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡುವ ವಿವಿಧ ಜಾಗೃತಿ ಪೋಸ್ಟರ್ಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಪೋಸ್ಟರ್ ಬಿಡುಗಡೆ ಬಳಿಕ ರಾಯಚೂರು ನಗರದ ಪ್ರಮುಖ ಜನಬೀಡದ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಗಂಜ್ ಪ್ರದೇಶ ಹಾಗೂ ಮಾರ್ಕೆಟ್ ರಸ್ತೆ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಇಲಾಖೆಯ ಪ್ರಚಾರ ವಾಹನ ಮೂಲಕ ಧ್ವನಿವರ್ಧಕ ಬಳಸಿ ಬಾಲಕಾರ್ಮಿಕ ಪದ್ಧತಿಯ ಕಾನೂನು ಬಾಹಿರತೆ, ಮಕ್ಕಳ ಹಕ್ಕುಗಳು ಹಾಗೂ ಸಾರ್ವಜನಿಕರ ಜವಾಬ್ದಾರಿಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಮಿಕದಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕ ಶರಣಬಸಪ್ಪ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಾದ ಅಂಬರೀಶ್, ಬಸವರಾಜ್, ವಿಜಯಕುಮಾರ್, ಇಲಿಯಾಸ್, ಮಿಯಾ, ರಜಿಯಾ ಬೇಗಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಜುನಾಥ ಐಲಿ ಅವರು ಶಿಕ್ಷಣ ಇಲಾಖೆಗೆ ಮತ್ತು ಸಮಾಜಕ್ಕೆ ಮಂಜುನಾಥ ಐಲಿ ಅವರು ಮಾಡಿದ ಸುದೀರ್ಘವಾದ ಸೇವೆ ಅನುಕರಣೀಯವಾದುದು ಮತ್ತು ಮಾದರಿಯಾದುದು ಎಂದು ಕೋಟೆ ಅಧ್ಯಯನ ಸಮಿತಿ ಗೌರವ ಅಧ್ಯಕ್ಷ ಜಯಣ್ಣ ಹೇಳಿದರು. ಅವರು ಇಂದು ನಗರದ ಸ್ಕೌಟ್ಸ್ ಗೈಡ್ಸ್ ಕಚೇರಿ ಸಭಾಂಗಣದಲ್ಲಿ ಐತಿಹಾಸಿಕ ಕೋಟೆ ಅಧ್ಯಯನ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಾಗಿ ಪ್ರಭಾರಿ ಪ್ರಾಚಾರ್ಯರಾಗಿ ಸುದೀರ್ಘ 34 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಮಂಜುನಾಥ್ ಐಲಿ ಅವರಿಗೆ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಿದ ಕೀರ್ತಿ ಮಂಜುನಾಥ ಐಲಿ ಅವರಿಗೆ ಸಲ್ಲುತ್ತದೆ. ಯಾರು ಏನೇ ಮಾತನಾಡಿದರೂ ಅದನ್ನು ಕಲಾತ್ಮಕವಾಗಿ ಸ್ವೀಕರಿಸುವ ಮಂಜುನಾಥ್ ಐಲಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುವವರಾಗಿದ್ದಾರೆ. ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಶಿಕ್ಷಣ ಇಲಾಖೆಯಲ್ಲಿ ಶ್ರಮದಿಂದ ಕೆಲಸ ಮಾಡುವ ಜೊತೆಗೆ ಕೋಟೆ ಅಧ್ಯಯನ ಸಮಿತಿಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ಮಾದರಿಯಾಗಿದ್ದು, ಐತಿಹಾಸಿಕ ಕುರುಹುಗಳನ್ನು, ಐತಿಹಾಸಿಕ ಪುರಾವೆಗಳನ್ನು ರಕ್ಷಿಸುವ ಕೆಲಸಕ್ಕೆ ಕೋಟೆ ಅಧ್ಯಯನ ಸಮಿತಿಯ ಜೊತೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕೆಂದರು. ಇದೇ ವೇಳೆ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯ ಸಂಘದ ಅಧ್ಯಕ್ಷ ಸೋಮಶೇಖರಪ್ಪ ಹೊಕ್ರಾಣಿ ಮಾತನಾಡಿ, ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮ, ಕಾರ್ಯಚಟುವಟಿಕೆಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಸರ್ಕಾರ ನಿಯಮಗಳ ಪ್ರಕಾರ ಮಾತ್ರ ಅವರಿಗೆ 60 ವರ್ಷ ಪೂರ್ಣಗೊಂಡಿದ್ದು, ಆದರೆ ಅವರ ಸೇವೆ, ಸಹಕಾರ ಇಲಾಖೆಗೆ ಮತ್ತು ಸಮಾಜಕ್ಕೆ ಇನ್ನೂ ಅಗತ್ಯವಾಗಿದೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಕೋಟಿ ಅಧ್ಯಯನ ಸಮಿತಿ ಅಧ್ಯಕ್ಷ ಕೆ ಸತ್ಯನಾರಾಯಣ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆ ಶಂಕರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ, ಸಾಹಿತಿ ಮಹಂತೇಶ್ ಮಸ್ಕಿ, ಪ್ರಮುಖರಾದ ಕೆ ಶರಣಪ್ಪ, ಬಿಜಿ ಹುಲಿ, ನರಸಪ್ಪ ಭಂಡಾರಿ, ವೀರ ಹನುಮಾನ್, ಕೆ ನಾಗೇಂದ್ರಪ್ಪ, ಶ್ರೀಕುಮಾರ್ ಐಲಿ ಸೇರಿದಂತೆ ಹಫೀಜುಲ್ಲಾ, ಎಚ್ ಮ್ಯಾದರ್, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ದೇಶದ ಅಭಿವೃದ್ಧಿಯಲ್ಲಿ ಬ್ರಾಹ್ಮಣ ಸಮಾಜದ ಪಾತ್ರ ಪ್ರಮುಖ. ಬೋಸರಾಜ್. ಕುರುಬ ಸಮಾಜದ ಕಚೇರಿ ಸಮುದಾಯ ಭವನ ಕಾಮಗಾರಿಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಚಾಲನೆ. ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ, ರಮಾನಂದ ತೀರ್ಥ ಕೊಡುಗೆ ಸ್ಮರಣೀಯ. ಶ್ರೀನಿವಾಸ್ ಸೆರ್ನೂರ್ಕರ್. ಕುರುಬ ಸಮಾಜದ ರುದ್ರಭೂಮಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ಒಡ್ಲೂರಿನಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರಿಂದ ಗ್ರಾಮದ ದೇವಸ್ಥಾನಗಳಲ್ಲಿ ಜಲಾಭಿಷೇಕ. ಕಡಗಂದೊಡ್ಡಿ ವಿದ್ಯಾರ್ಥಿಗಳು ಬಸ್ ಸೌಲಭ್ಯಕ್ಕೆ ಗ್ರಾಮಸ್ಥರೊಂದಿಗೆ ರಸ್ತೆ ತಡೆ. ಬಾಲಕಾರ್ಮಿಕ ತಡೆಯಲು ಜಾಗೃತಿ ಜಾಥಾ, ಎಡಿಸಿ ಶಿವಾನಂದ್ ಭಜಂತ್ರಿ ಚಾಲನೆ. ಮತ್ತು ಉಪನ್ಯಾಸಕ ಮಂಜುನಾಥ ಐಲಿ ಸೇವಾ ನಿವೃತ್ತಿ, ಸೇವಾವಧಿಯಲ್ಲಿ ಸಲ್ಲಿಸಿದ ಸೇವೆಯ ಅನುಕರಣೀಯ ಜಯಣ್ಣ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.